ಎಸ್ ವ್ಯೂವರ್ ಜಾಯ್ನ್ ಆಗ್ತಿದ್ದಾರೆ. ಆಗಿ 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 ಎಸ್ ಹಾಯ್ ಹಲೋ ನಮಸ್ಕಾರ ಗುಡ್ ಯೋರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ತುಂಬ ಜನ ಹಾಯ್ ಹೇಳ್ತಿದ್ದೀರಾ. ಎಲ್ರಿಗೂ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಶೋ. ಎಸ್ ಒಂದಷ್ಟು ದಿನಗಳಾದ ಮೇಲೆ ಲೈವಿಗೆ ಜಾಯ್ನ್ ಆಗಿದ್ದೀನಿ. ಸ್ವಲ್ಪ ವರ್ಕ್ ಇತ್ತು, ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಯಾರನ್ನೂ ಲೈವಿಗೆ ತೊಗೊಳಕ್ಕಾಗಿಲ್ಲ. ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದೀರಾ ಬಿಗ್ ಬಾಸ್ ಕಂಟೆಸ್ಟೆಂಟ್ನ ಇಶಾನಿ ಅವ್ರನ್ನ, ಆಮೇಲೆ ಭಾಗ್ಯಶ್ರೀ ಅವ್ರನ್ನ ಲೈವಿಗೆ ತೊಗೊಳ್ಳಿ ಅಂತ. ಖಂಡಿತ ಮುಂದಿನ ದಿನಗಳಲ್ಲಿ ಅವರು ನನ್ನ ಲೈವಲ್ಲಿ ಇರ್ತಾರೆ. ಎಸ್ ಎಸ್ ಇದು ಕೂಡ ಸಡನ್ನಾಗಿ ಲೈವ್ ಫಿಕ್ಸ್ ಆಗಿದ್ದು. ನಾನು ಬೆಳಗ್ಗೆನೇ ಅನೌನ್ಸ್ ಮಾಡಿರಲಿಲ್ಲ. ಎಲ್ಲರೂ ಹೇಗಿದ್ದೀರಾ? ಎಸ್ ತುಂಬ ಜನ ಹೇಳ್ತಿದ್ದೀರಾ ಆ್ಯಂಡ್ ಜಾಯ್ನ್ ಆಗ್ತಿದ್ದೀರಾ ಆಗಿ ಆಗಿ ಆಗಿ. ಸೊ ಅದಕ್ಕೆ ವೇಟಿಂಗ್ ನಾನು ಮಾತಾಡೋದಕ್ಕೆ. ಎಸ್ ನಾನೀಗ ಆಲ್ರೆಡಿ ಪೋಸ್ಟರಲ್ಲಿ ರಿವೀಲ್ ಮಾಡಿದ್ದೆ ಯಾರೊಬ್ರು ಗೆಸ್ಟ್ ನನ್ನ ಜೊತೆ ಇರ್ತಾರೆ ಅಂತ. ಎಸ್ ಮಜಾ ಟಾಕೀಸ್ ಆಗಿರ್ಬೋದು, ಮಜಾ ಭಾರತ ಆಗಿರ್ಬೋದು, ಗೆಚ್ಚು ಗಿಲಿಗಿಲಿ, ಹೀಗೆ ಹಲವಾರು ಶೋಸ್ಗಳ ಮೂಲಕ ನಮ್ಮನ್ನೆಲ್ಲರನ್ನೂ ಕೂಡ ಮನರಂಜಿಸ್ತಾ ಬಂದಿದ್ದಾರೆ. ರಾಗಿಣಿ ಅಲಿಯಾಸ್ ರಾಘವೇಂದ್ರ ಅವರು ನನ್ನ ಜೊತೆ ಇರ್ತಾರೆ. ಎಸ್ ನೀವು ಕೂಡ ಏನಾದರೂ ಪ್ರಶ್ನೆಗಳಿತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ಬೋದು, ಅವರಿಂದ ಉತ್ತರವನ್ನು ಪಡೆದುಕೊಳ್ತೀನಿ. ಎಸ್ ಇನ್ನೂ ರಾಘವೇಂದ್ರ ಅವ್ರು ಜಾಯ್ನ್ ಆಗಿಲ್ಲ. ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೆ, ಸರ್ ಇಟ್ಸ್ ಆಲ್ರೆಡಿ 7:30 ಜಾಯ್ನ್ ಆಗೋಣ ಅಂತ. ನೀವು ಆಲ್ರೆಡಿ ಮೆಸೇಜ್ ಕೂಡ ಹಾಕಿದ್ರಿ, ಯಾಕೆ 4 minutes ಲೇಟ್ ಅಂತ. ಅದೇ ಅವ್ರ ಮೆಸೇಜಿಗೆ ವೇಟ್ ಮಾಡ್ತಿದ್ದೆ. ಸೊ ಹಾಗಾಗಿ ಎಸ್ ನೋಡೋಣ. ರಾಘವೇಂದ್ರ ಅವರು ಲೈವಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಓಕೆ ಅವ್ರೇನು ಲೈವಲ್ಲಿಲ್ಲ. ಓಕೆ ರಾಘವೇಂದ್ರ ಅವ್ರಿಗೆ ವೇಟಿಂಗು. ಅವರು ಲೈವಿಗೆ ಜಾಯಿನ್ ಆದ ತಕ್ಷಣ ನಾನು ಲೈವಿಗೆ ತೊಗೊಳ್ತೀನಿ. ರಾಘವೇಂದ್ರ ಅಫಿಷಿಯಲ್ಲು. ಓಕೆ ಅವ್ರೇನೋ ನಾನು ಲೈವ್ ನೋಡ್ತಿಲ್ಲ ಅನಿಸುತ್ತೆ. ಓಕೆ ಅವ್ರೇನೋ ಲೈವಿಗೆ ಜಾಯ್ನ್ ಆಗಿಲ್ಲ ಅನ್ಸುತ್ತೆ. ಮೇ ಬಿ ಒಂದ್ಸಲ ಕಾಲ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬೋದು, ಬಿಕಾಸ್ ಅವ್ರು ಶೂಟಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ರು. ಸೊ ಆಲ್ ಆಫ್ ಅ ಸಡನ್ ನಾವು ಲೈವಿಗೆ ಜಾಯ್ನ್ ಆಗೋ ಪ್ಲ್ಯಾನ್ ಮಾಡಿದ್ವಿ. ಸೊ ಎಸ್ ನಾನು ಅವ್ರನ್ನ ಒಂದ್ಸಲ ಕಾಲ್ ಮಾಡಿ ಕೇಳ್ತೀನಿ. ಜಸ್ಟ್ ಅ ಸೆಕೆಂಡ್. ಓಕೆ ವೆಲ್ಕಮ್ ಬ್ಯಾಕ್. ಹಾಯ್ ಹಾಯ್ ಅಂತ ಕಳಿಸ್ತಿದ್ದೀರಾ. ಓಕೆ ರಾಘವೇಂದ್ರ ಅವ್ರು ಇರ್ತಾರೆ ಸದ್ಯದಲ್ಲೇ. ಪಾಪ ಅವರು ರೆಡಿ ಆಗ್ತಿರ್ಬೇಕು ಅನ್ಸುತ್ತೆ ಮೇ ಬಿ. ಬರ್ತೀನಿ ಮೇಡಮ್ ಅಂತ ಅಂದರು. ನಾನು ಅವ್ರಿಗೆ ಕಾಲ್ ಮಾಡಿದ್ದೆ. ಓಕೆ ಯಾ ಫ್ರಮ್ ಅಕ್ಕ. ಐ ಆಮ್ ಫ್ರಮ್ ನಾನಿರೋದು ದಾವಣಗೆರೆನಲ್ಲಿ. ಅಲ್ಲ ನಂದು ದಾವಣಗೆರೆ, ನಾನಿರೋದು ಬೆಂಗಳೂರಲ್ಲಿ. ಇನ್ನು ಜಾಯಿನ್ ಆಗ್ತಾನೇ ಇದ್ದೀರಾ. ಆಗಿ 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 ರಾಘವೇಂದ್ರ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ರಾಘವೇಂದ್ರ ಅವರು ಫೈನಲ್ ಲೈವ್. ಹಲೋ ನಮಸ್ತೆ, ಹೇಗಿದ್ದೀರಿ? ನಮಸ್ತೆ ರಾಗಿಣಿ ಅವ್ರೆ. ಓಕೆ ಅಲಿಯಾಸ್ ರಾಘವೇಂದ್ರ ಅವರೇ ಹೇಗಿದ್ದೀರಾ? ಸ್ವಲ್ಪ ಈ ಲೈವಿಗೆ ಬರೋದಿಕ್ಕೆ ಒಂಚೂರು ಸಮಸ್ಯೆ ಆಯ್ತು. ನಾನು ಹೊಸ ಮೊಬೈಲ್ ತಗೊಂಡಿದ್ದೆ, ಅದು ಆಪರೇಟ್ ಮಾಡೋದೇ ಸ್ವಲ್ಪ ಕಷ್ಟ ಆಗ್ಬಿಟ್ಟು, ಹಾಗಾಗಿ ಬಂದ್ರು ನಾವ್ ನೋಡಕ್ ರೆಡಿ. ನೈಟ್ ಮಧ್ಯಾಹ್ನ ನೋಡಕ್ ರೆಡಿ ರಾಘವೇಂದ್ರ ಅವ್ರನ್ನ. ಹಲೋ 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 ನಮಸ್ತೆ, ಖುಷಿ ಆಯ್ತು. ಯಾಕಂದ್ರೆ ನಾನು ಅಷ್ಟೇ ಆಫ್ಟರ್ ಲಾಂಗ್ ಟೈಮ್ ಲೈವಿಗೆ ನಾ ಬರ್ತಾ ಇರೋದು. ಸುಮಾರು ಸಮಯ ಆಗಿತ್ತು ನಾ ಲೈವಿಗೆ ನಾ ಬರ್ದೆ. ಒಂದಿಷ್ಟು ಇಶ್ಯೂಸ್ ಗಳಾಗಿ ಮೊಬೈಲ್ ಎಲ್ಲ ಕಳೆದು ಹೋಗಿ, ಸೊ ಹಾಗಾಗಿ ಸ್ವಲ್ಪ ಸೋಷಿಯಲ್ ಮೀಡಿಯಾದಿಂದ ಒಂದೂವರೆ ತಿಂಗಳು ಸ್ವಲ್ಪ ನಾ ಹಿಂದೆನೆ ಇದ್ದೆ. ಒಂದೂವರೆ 2 ತಿಂಗಳು ಆಗಿತ್ತು ಆಲ್ಮೋಸ್ಟ್. ಇವಾಗ ಮತ್ತೆ ರೀಜಾಯಿನ್ ಈ ಕಡೆಯಿಂದ, ನಿಮ್ಮ ಚಾನೆಲ್ ಕಡೆಯಿಂದ
ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಸುಮಾರು ದಿನದಿಂದ ಮೆಸೇಜ್ ಮಾಡ್ತಾ ಇದಾರೆ ಆಯ್ತಾ, ರಾಘವಣ್ಣನ ತಗೊಳ್ಳಿ ಅಂತ. ನಾನು ಪಾಪ ಗೊತ್ತು ನನಗೆ, ನೀವ್ ಹೇಳಿದ್ರಲ್ಲ ಫೋನ್ ಸರಿ ಇಲ್ಲ ಮೇಡಮ್ ಅಂತ. ಸೊ ತುಂಬಾ ದಿನ ಆದ್ ನಾನು ಆಲ್ಮೋಸ್ಟ್ ಎಷ್ಟು ಒಂದಿನ ನೀವು ಸರಿ ಕಾಲ್ ಮಾಡಿ ಓಕೆ. ಎನಿವೇ ರಾಘವೇಂದ್ರ ಅವ್ರ ಎಲ್ರಿಗೂ ಒಂದ್ಸಲ ಹಾಯ್. ಎಲ್ರಿಗೂ ಹಾಯ್, ನಮಸ್ಕಾರ. ಅವಾಗ ತುಂಬಾ ಜನ ಹಾಯ್ ಹೇಳ್ತಿದ್ರು. ನನಗೆ ಕ್ಲೀನ್ ಆಗಿ ಎಲ್ರ ಹೆಸರುಗಳನ್ನು ಓದ್ಕೊಂಡು ಹೇಳಕ್ ಆಗ್ತಾ ಇಲ್ಲ. ಸೌಮ್ಯ, ಪ್ರಕಾಶ್ ಅವರೇ, ಅಂಡ್ ವರುಣ್ ಅವರೇ, ಸತೀಶ್ ಅವರೇ, ಆಮೇಲೆ ನಟರಾಜ್ ಅವರೇ, ಎಲ್ರಿಗೂ ಯಾರ್ಯಾರು ನನಗೆ ಹಾಯ್ ಹೇಳ್ತಿದ್ರು ಎಲ್ರಿಗೂ ನನ್ನ ಕಡೆಯಿಂದ ಹಾಯ್, ನಮಸ್ಕಾರ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಕಾಫಿ ಆಲ್ರೆಡಿ ಇಷ್ಟೊತ್ತಿಗೆ ಕಾಫಿ ಆಗಿರುತ್ತೆ, ಚಿಕ್ಕದಾಗ ಒಂದು ಸ್ನಾಕ್ಸ್ ಕೂಡ ಆಗಿರುತ್ತೆ. ಊಟಕ್ಕೆ ಮನೆಯಲ್ಲಿ ರೆಡಿ, ಹೆಣ್ಮಕ್ಳು ರೆಡಿ ಮಾಡ್ತಾ ಇರ್ತೀರಾ, ಗಂಡ್ ಮಕ್ಳು ಊಟಕ್ಕೆ ವೇಟ್ ಮಾಡ್ತಾ ಇರ್ತೀರಾ. ಅಲ್ಲ ರಘೋರೆ, ನೀವ್ ಏನ್ರಿ ನೀವು ಬ್ಯಾಂಕ್ ಬಂದ್ ಇಳಿದು ಬಿಟ್ರಲ್ಲ ಅಂತ ನಮ್ಗೆ ಕಾಂಪಿಟೇಷನ್. ನಾವು ದೇವ್ರ ಏನ್ ಹೇಳಿ ಅಂತ ಏನ್ ಹೇಳಿ. ಈಗ ರಘುಸ್ ಕಿಚನ್ ಅಲ್ಲಿ ನೀವ್ ಆಂಕರಿಂಗ್ ಮಾಡ್ತಿರ್ತೀರಾ, ನಾವು ನೋಡ್ತಿರ್ತೀವಿ. ಆಂಕರಿಂಗ್ ಎಲ್ಲಾ ಮಾಡ್ತಿರಲ್ರಿ ನೀವು. ಅಂದ್ರೆ ಏನ್ ಗೊತ್ತಾ, ಇವಾಗ ಲೈಕ್ ಯಾರು ಯಾವ್ದ್ರಲ್ಲೂ ಪರ್ಫೆಕ್ಟ್ ಆಗಿರಲ್ಲ, ಎಲ್ಲದೂ ಒಂದೊಂದು ಪ್ರಯತ್ನ ಅಷ್ಟೇನೆ. ಆಮೇಲೆ ಯಾವ್ದು ಬರಲ್ಲ, ನಮ್ಗಾಗಲ್ಲ ಅಂತ ಹೇಳಕ್ ಹೋಗ್ಬಾರ್ದು. ಎಲ್ಲದನ್ನು ಟ್ರೈ ಮಾಡ್ತಾ ಇರ್ಬೇಕು. ಆಮೇಲೆ ಅದು ನಾವ್ ಮಾಡಿದ ಮಾತ್ರಕ್ಕೆ ನಾವ್ ಇದ್ರಲ್ಲಿ ಪಂಟರ್ ಅಂತಾನು ಹೇಳಕ್ ಆಗಲ್ಲ. ಜಸ್ಟ್ ಒಂದು ಟ್ರೈ, ನಮ್ ಕಡೆಯಿಂದ ಏನೇನು ಯಾವ ಯಾವ ರೀತಿಯಲ್ಲಿ ನಮ್ಮ ಅಭಿಮಾನಿಗಳಿಗೆ, ನಮ್ಮ ಜನರಿಗೆ ನಾವು ಎಂಟರ್ಟೈನ್ ಮಾಡಕ್ ಆಗತ್ತೋ ಆ ಎಲ್ಲಾ ಇದನ್ನು ನಾವು ಟ್ರೈ ಮಾಡ್ತಾನೆ ಇದೀನಿ. ಇದೆಲ್ಲದು ಇವ್ರುಗಳಿಗೋಸ್ಕರ ಅಷ್ಟೇ. ನಿಮ್ಮ ರಘುಸ್ ಕಿಚನ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ, ಎಲ್ಲೂ ಕೂಡ ಬೇಜಾರಾಗಲ್ಲ. ನಮಗೆ ನೋಡ್ತೀವಪ್ಪ, ನಮಗೆ ರಾಘವೇಂದ್ರ ಅವ್ರು ಯಾವ ಶೋ ಕೊಟ್ಟು ನೋಡ್ತೀವಿ, ಯಾಕಂದ್ರೆ ಅಲ್ಲಿ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ. ಅಲ್ಟಿಮೇಟ್ ಏನ್ ಗೊತ್ತಾ ಮೇಡಮ್, ಜನ ನಗಬೇಕು. ನಮ್ದೊಂದ್ ಶೋ ಯಾವಾಗ ಎಷ್ಟ್ ಜನ ನೋಡ್ತಾರೋ ಅವ್ರ ಹೊಟ್ಟೆ ತುಂಬಾ ನಗಾಡಿ ಹೊಟ್ಟೆ ಹುಣ್ಣಾಗೋಷ್ಟು ನಾನ್ ನಗಾಡ್ಬೇಕು. ಅದೇ ನಮ್ಮ ಇಂಟೆನ್ಷನ್. ಅದು ಒಳ್ಳೆ ರೀತಿಯಲ್ಲಿ ಹೊಟ್ಟೆ ಹುಣ್ಣಾಗ್ಬೇಕು. ಪಾಪ ಅದನ್ನ ಮತ್ತೆ ಇನ್ನೊಂಥರ ತಿಳ್ಕೊಳಕ್ ಹೋಗ್ಬೇಡಿ. ಬಟ್ ರಾಗಿಣಿ ಪಾತ್ರದ ಮೂಲಕ ಎಲ್ಲರನ್ನು ಕಾಯಿಲೆಗಳು ಕಮ್ಮಿ ಆಗ್ತಾ ಇದೆ, ಎಷ್ಟೋ ಟೈಮ್ ಪಾಸ್ ಆಗ್ತಾ ಇದೆ, ಎಷ್ಟು ಬೇಜಾರು ಕಳೀತಾ ಇದೆ. ಏನ್ ಅನ್ಸುತ್ತೆ ರಾಘವೇಂದ್ರ ಅವ್ರೆ ಇದ್ರ ಬಗ್ಗೆ ಹೇಳ್ತಾಗ ನಿಮಗೆ? ತುಂಬಾನೇ ಸಂತೋಷ ಆಗತ್ತೆ. ಹೊರಗಡೆ ನಾವು ಓಡಾಡಿದಾಗ, ಹೊರಗಡೆ ಒಂದ್ 4 ಕಡೆ ಹೋದಾಗ ತುಂಬಾ ಜನ ಸಿಕ್ದಾಗ ಏನ್ ಹೇಳ್ತಾರೆ ಅಂತ ಅಂದ್ರೆ, ಸರ್ ನಿಮ್ ಶೋ ಎಷ್ಟೊತ್ತಿಗೆ ಬರುತ್ತೋ ಅಷ್ಟೊತ್ತಿಗೆ ನಮ್ಮೆಲ್ಲ ಕೆಲಸ ಮುಗಿಸ್ಕೊಂಡು ಟಿವಿ ಮುಂದೆ ಕುತ್ಕೊಂಡ್ಬಿಟ್ಟಿರ್ತೀವಿ, ನಮ್ಗಿದ್ದು ಟೆನ್ಷನ್ ಗಳೆಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗತ್ತೆ, ನಿಮ್ಮ ಒಂದ್ ಸ್ಕಿಟ್ ನೋಡ್ತಿದಂಗೆ ಟೆನ್ಷನ್ ರಿಲೀಫ್ ಆಗತ್ತೆ, ನಿಮ್ಮಿಂದ ನಾವ್ ಒಂದ್ ಸ್ವಲ್ಪ ನಗಾಡ್ತೀವಿ, ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ನಗಾಡ್ತೀವಿ ಅಂತ ಹೇಳ್ತಾರೆ. ದುಡ್ಡು ಕಾಸು ಸೆಕೆಂಡ್ರಿ. ಅವರಲ್ಲಿ ಅದೊಂದು ಅಭಿಮಾನ ಇರುತ್ತೆ ಗೊತ್ತಾ, ನಮ್ಮನ್ನ ಸಿಕ್ಕಿದಾಗ ಡೈಲಿ ಅವರು ನೋಡಿದೀವಿ ಅನ್ನೋ ತರ ನಮ್ಮನ್ನ ಮಾತಾಡಿಸ್ತಾರೆ ಅಷ್ಟೇ. ಅವ್ರು ನಮ್ಮನ್ನ ನೋಡ್ತಿದ್ದಂಗೆನೆ ಫುಲ್ ನಗಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಅದ್ರಲ್ಲೇ ನಮಗೆ ಒಂಥರ ಹೊಟ್ಟೆ ತುಂಬ್ದಂಗ ಆಗೋಗ್ಬಿಡತ್ತೆ. ನಮಗ್ ಇನ್ನೇನ್ ಬೇಕು, ಕಲಾವಿದರಿಗೆ ಇನ್ನೇನ್ ಬೇಕು, ಎಲ್ರು ನಮ್ಮನ್ನ ಇಷ್ಟಪಟ್ಟು ಹೌದು ಅದೇ ಲೈಕ್ ಇವಾಗ ರಾಗಿಣಿಯಾಗಿ ಜನ ಇಷ್ಟಪಡ್ತಾ ಇದ್ರು, ರಾಘವೇಂದ್ರ ಆಗಿನೂ ಇವಾಗ ಜನ ತುಂಬಾ ಜನ ನನ್ನನ್ನ ನೋಡ್ತಾ ಇದ್ದಾರೆ. ಹೊರಗಡೆ ಹೋದಾಗ ರಾಘವೇಂದ್ರನಾಗಿನೂ ಮಾತಾಡಿಸ್ತಿದ್ದಾರೆ. ಅವಾಗ ರಾಗಿಣಿಗೆ ಮಾತ್ರ ಮಾತಾಡಿಸ್ತಾ ಇದ್ರು, ಇವಾಗ ರಾಘವೇಂದ್ರ ಹಂಗ ಮಾತಾಡಿಸ್ತಾ ಇದಾರೆ. ಸೊ ಎಲ್ಲದನ್ನು ನೋಡಿದ್ರೆ ತುಂಬಾನೇ ಸಂತೋಷ ಆಗತ್ತೆ. ಆದ್ರೆ ಒಂದು ಏನ್ ಅನ್ಸ್ತಿದೆ ಗೊತ್ತಾ, ನಿಮ್ಮಷ್ಟು ರೀಲ್ಸ್ ಗಳು ನೋಡ್ತಾ ಇದ್ದ ಎಲ್ಲಾ ನಿಮ್ ಪಾತ್ರಗಳು, ರಾಗಿಣಿ ಪಾತ್ರನೇ ತುಂಬಾ ನೋಡ್ತಾರೆ. ನನಗೆ ಈಗ ಮಾತಾಡಿ ಹೆಂಗ್ ಶಿಫ್ಟ್ ಆಗ್ತೀರಾ ಅಂತ ಈ ರಾಗಿಣಿ ಕ್ಯಾರೆಕ್ಟರ್. ಇಲ್ಲ, ಅದು ಲೈಕ್ ಅದು ಅರ್ಧ ಕಾಸ್ಟ್ಯೂಮ್ ಬಿದ್ಮೇಲೆ ಒಂಚೂರು ಬಂದ್ಬಿಡುತ್ತೆ, ಮೇಕಪ್ ಬಿದ್ಮೇಲೆ ಇನ್ನೊಂಚೂರು ಬಂದ್ಬಿಡುತ್ತೆ, ಸ್ಟೇಜ್ ಹೋಗಿ ನಿಂತ್ಕೊಂಡ್ಮೇಲೆ ಪೂರ್ತಿ ಬಂದ್ಬಿಡುತ್ತೆ. ಓಕೆ ಓಕೆ ರಾಘವೇಂದ್ರ ಅವರೇ, ಯಾವ್ಯಾವ ಪ್ರಾಜೆಕ್ಟ್ಸ್ ಅಲ್ಲಿ ಬಿಸಿದ್ದೀರಾ, ಹೇಗ್ ನಡೀತಾ ಇದೆ ಲೈಫ್ ಹೇಳಿ? ಸದ್ಯಕ್ಕೆ 1-2 ಸಿನಿಮಾಗಳು ಮಾಡ್ತಾ ಇದ್ದೀನಿ, ಏನು ಎತ್ತ ಅಂತ ನಾ ಸದ್ಯದಲ್ಲೇ ಹೇಳ್ತೀನಿ. ಆಮೇಲೆ ಒಂದಿಷ್ಟು ಹೊರಗಡೆ ಎಲ್ಲ ಶೋಸ್ ಗಳು ನಾನು ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಕಾಮಿಡಿ ಶೋ ಹೊಸದಾಗಿ ಒಂದ್ ಚಾನಲ್ ಅಲ್ಲಿ ಬರ್ತಾ ಇದೆ, ಇದ್ರೊಳಗೆ News18 ಅಲ್ಲಿ ಕಾಮಿಡಿ ಶೋ ನಂದು, ಮತ್ತೆ ಲೈಕ್ ಮಿಮಿಕ್ರಿ ಗೋಪಿ ಸರ್ ಅವರದ್ದು ಕಾಂಬಿನೇಷನ್ ಅಲ್ಲಿ.
ಈ ಹಿಂದೆ ದಿಗ್ವಿಜಯ ಚಾನೆಲ್ ಅಲ್ಲಿ ನಾವು ಮಾಡ್ತಾ ಇದ್ವಿ ಡಿಚ್ಚಿ ಗಿಲಿಗಿಲಿ ಅಂತ ಹೇಳಿ. ಅದೇ ಕಾಂಬಿನೇಷನ್ ಅಲ್ಲೇ ಇವಾಗ News18 ಅಲ್ಲಿ ಇನ್ನೊಂದು ಶೋ ಬರ್ತಾ ಇದೆ. ಅದಕ್ಕೆಲ್ಲ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗ್ತಾ ಇದೀವಿ. ಸೂಪರ್ ಸೂಪರ್, ಖುಷಿ ಆಗತ್ತೆ. ಎಷ್ಟೊಂದು ಪ್ರಾಜೆಕ್ಟ್ಸ್ ಗಳು ಎಷ್ಟೊಂದು ಖುಷಿ ಪಡಿಸ್ತಾ ಇದೀರಾ. ಅದರಿಂದ ನಮ್ಗೆ ಎಷ್ಟೊಂದು ಶೋಗಳು ಕೊಡೋದ್ರ ಮೂಲಕ ಇದೇ ರೀತಿ ಎಷ್ಟು ಶೋಗಳು ನಿಮಗೆ ಸಿಗ್ಲಿ ರಾಘವೇಂದ್ರ ಅವ್ರೆ. ಥ್ಯಾಂಕ್ ಯು ಸೊ ಮಚ್. ನಾನು ಅಷ್ಟೇ ನಿಮ್ಮ ಲೈಕ್ ನಿಮ್ ಪ್ರೊಫೈಲ್ ಹಾಗೆ ನೋಡ್ಬೇಕಾದ್ರೆ ನಿಮ್ಮ ಒಂದು ಮಾತಿನ ಸ್ಪಿರಿಟ್ ಆಗಿರ್ಲಿ, ಎಲ್ಲ ಜೊತೆ ಹೇಗ್ ಮಾತಾಡ್ತೀರಾ ಅದೆಲ್ಲ ತುಂಬಾನೇ ಖುಷಿ ಆಯ್ತು. ನಿಮ್ಗೂ ಅಷ್ಟೇ ತುಂಬಾ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ನೀವು ಕಲಾವಿದರ ಹತ್ರ ಮಾತಾಡೋದಾಗಿರ್ಲಿ ಲೈಕ್ ತುಂಬಾ ಖುಷಿ ಅನ್ಸುತ್ತೆ. ಓಕೆ, ಒಂದು ಲೈವ್ ಸೆಷನ್ ಆಗೋಗ್ಲಿ ಅಂತ ಫಸ್ಟ್ ಮಾತಲ್ಲೇನೆ ಓಕೆ ಅಂತ ಹೇಳ್ಬಿಡೋಣ ಅಂತ ಅನ್ಸುತ್ತೆ. ನಿಮ್ಗೂ ಅಷ್ಟೇನೆ ಆಲ್ ದಿ ಬೆಸ್ಟ್, ಎಲ್ಲ ಒಳ್ಳೇದಾಗ್ಲಿ. ಸೋ ಮಚ್. ಓಕೆ ರಾಘವೇಂದ್ರ ಅವರೇ, ಫಸ್ಟ್ಲಿ ಕಂಗ್ರಾಚುಲೇಷನ್ಸ್. ನಿಮ್ ಮಜಾ ಭಾರತ ಜರ್ನಿ 6 ವರ್ಷ ಕಂಪ್ಲೀಟ್ ಆಗಿದೆ ಅನ್ನುವಂತಹ ವಿಚಾರನ ಕೇಳ್ಪಟ್ಟೆ ನಾನು. ಖುಷಿ 10 ವರ್ಷ ಎಲ್ಲೂ ಅವಕಾಶ ಕಮ್ಮಿ ಆಗದೆ ಬ್ಯಾಕ್ ಟು ಬ್ಯಾಕ್ ಶೋಸ್ಗಳು, ಅವಕಾಶಗಳು ಅದೆಲ್ಲ ಪಡೆದುಕೊಂಡಿದೀರಾ. ಹೆಮ್ಮೆ ಅನ್ಸುತ್ತೆ, ಖುಷಿ ಆಗತ್ತೆ ಒಂದ್ಸಲ ಆ ಜರ್ನಿ ನೋಡಿದಾಗ. ಲೈಕ್ ಅವಾಗ ನಮ್ಗುನು ಒಂದು ಕ್ವಶನ್ ಮಾರ್ಕ್ ಇರ್ತಾ ಇತ್ತು, ಲೈಕ್ ನೆಕ್ಸ್ಟ್ ಏನು ಅಂತ ಹೇಳಿ. ಬಟ್ ನಾವು ಇಂಥದ್ನೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕು. ನಾನಂತೂ ಪರ್ಸನಲಿ ಅದು ಅನ್ಕೊಂಡಿರ್ಲಿಲ್ಲ. ನಾನು ಇದೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ರಾಗಿಣಿ ಪಾತ್ರ ಮಾಡ್ತಾನೆ ಇರ್ಲಿಲ್ಲ. ನನಗೆ ನನ್ನ ತಲೆಯಲ್ಲಿ ಅದಿಲ್ಲ. ನಾನು ಇದನ್ನೇ ಮಾಡ್ಬೇಕು, ಅದನ್ನೇ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ. ಬಟ್ ಕಲಾವಿದನಾಗಿ ನಾನು ಬಂದಿದ್ದೀನಿ, ನಿರಂತರವಾಗಿ ನನ್ನ ಕೆಲಸ ನಾನು ಮಾಡ್ತಾ ಇರ್ಬೇಕು ಅನ್ನೋದೊಂದು ಆಸೆ. ಸೊ ಹಾಗಾಗಿ ಯಾವುದೇ ಕೆಲಸ ಬಂದ್ರು ಓಕೆ ಅಂತ ಹೇಳ್ತೀನಿ ಅಷ್ಟೇನೆ. ಯಾಕಂದ್ರೆ ನಾವ್ ಎಲ್ಲಿವರೆಗೂ ಜನರಿಗೆ ಕಾಣಿಸ್ಕೊಳ್ತಾ ಇರ್ತೀವೋ ಅಲ್ಲಿವರೆಗೂ ನಮಗೊಂಥರ ಸಂತೋಷ, ಅದೊಂಥರ ಉತ್ಸಾಹ ಹೆಚ್ಚಾಗ್ತಾ ಇರತ್ತೆ. ಸೊ ಹಾಗಾಗಿ ಎಲ್ಲ ಅವಕಾಶಗಳಿಗೂ ನಾವು ಓಕೆ 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 ಹೇಳ್ತಾ ಇರೋದ್ರಿಂದ ನಮ್ಮ ಒಂದು ಗಾಡಿ ಹೋಗ್ತಾ ಇದೆ. ಜರ್ನಿ ತುಂಬಾ ಚೆನ್ನಾಗಿತ್ತು. ಮಜಾ ಭಾರತ ಅಂತ ಹೇಳಿದ್ರಿ, ಮಜಾ ಭಾರತ ಅದು ಇನ್ನು ನಾನು ಕಲಾವಿದನಾಗಿ ಎಲ್ಲಿ ತನಕ ಬಾಳಿ ಬದುಕ್ತೀನೋ ನನ್ನ ಕಲಾವಿದನ ಜರ್ನಿಗೆ ಈ ಮಜಾ ಭಾರತ ಅನ್ನೋದೊಂದು ಫೌಂಡೇಶನ್. ನನಗೆ ಇವಾಗ ಫೌಂಡೇಶನ್ ಇಲ್ಲ ಅಂತಂದ್ರೆ ಕಟ್ಟಡ ತುಂಬಾನೇ ವೀಕ್ ಆಗಿ ಹೋಗ್ಬಿಡುತ್ತೆ. ಸೊ ನನ್ನ ಒಂದು ಸ್ಟ್ರಾಂಗ್ ಫೌಂಡೇಶನ್, ನನ್ನ ಕಲಾವಿದನ ಒಂದು ಫೌಂಡೇಶನ್, ರಾಘವೇಂದ್ರ ರಾಗಿಣಿಯ ಒಂದು ಜರ್ನಿಯ ಫೌಂಡೇಶನ್ ಅಂತ ಹೇಳಿದ್ರೆ ಮಜಾ ಭಾರತ. ಅದನ್ನ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ನಾವು ಒಂದ್ ಮನೆ ಅಂತ ಅಂದ್ಮೇಲೆ ಎಷ್ಟೇ ಟಾಪ್ ಫ್ಲೋರಿಗೆ ಹೋಗ್ಬೋದು, ಕೊನೆಗೆ ನಾವು ಗ್ರೌಂಡ್ ಫ್ಲೋರಿಗೆ ಬಂದು ಅಲ್ಲಿಂದನೇ ಹೊರಗಡೆ ಹೋಗ್ಬೇಕಾಗತ್ತೆ. ಸೊ ಮಜಾ ಭಾರತ ನಾನ್ ಎಲ್ಲಿ ತನಕ ಇರ್ತೀನೋ ಅಲ್ಲಿ ತನಕ ಮಜಾ ಭಾರತ ನನ್ನ ಜೊತೆನೆ ಇದ್ದೇ ಇರುತ್ತೆ. ರಾಘವೇಂದ್ರ ಅವರೇ, ಕಾಮನ್ ಮ್ಯಾನ್ ಆಗಿ ಸೆಲೆಬ್ರಿಟಿ ಆಗ್ತೀರಾ, ಸೆಲೆಬ್ರಿಟಿ ಮ್ಯಾನ್ ಡಿಫ್ರೆನ್ಸಿಯೇಷನ್ ಇತ್ತು ನಿಮ್ ಬಗ್ಗೆ, ನಿಮ್ಗೆ ಎಷ್ಟು ಖುಷಿ ಇತ್ತು ಇದ್ರ ಬಗ್ಗೆ? ಅದೇ ಅವಾಗ ನನ್ಗೆ ಸುಮಾರು 1 ವರ್ಷ 2 ವರ್ಷ ಕಾಮನ್ ಮ್ಯಾನ್ ಆಗೇ ಇದ್ದೆ ನಾನು. ಆಫ್ಟರ್ ಮಜಾ ಭಾರತ ಬಂದ್ಮೇಲೂ ಕಾಮನ್ ಮ್ಯಾನ್ ಆಗೇನೆ ಇದ್ದೆ. ಬಿಕಾಸ್ ಜನ ನನ್ನ ಹೊರಗಡೆ ರಾಘವೇಂದ್ರ ಆಗಿ ಹೆಚ್ಚಾಗಿ ಕಂಡಿಡಿತಾ ಇರ್ಲಿಲ್ಲ, ರಾಗಿಣಿ ಆಗಿನೇ ಕಂಡಿಡಿತಾ ಇದ್ದಿದ್ರಿಂದ ನನಗೆ ಆ ಡಿಫ್ರೆನ್ಸೇ ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ. ಓಕೆ, ಇವಾಗ ಸೆಲೆಬ್ರಿಟಿನ ಜನ ಹೇಗ್ ನೋಡ್ತಾರೆ, ಅವಾಗ ಕಾಮನ್ ಮ್ಯಾನ್ ನ ಜನ ಹೇಗ್ ನೋಡ್ತಾರೆ. ಬಟ್ ನನ್ ಜೊತೆ ಆಕ್ಟ್ ಮಾಡೋರ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ನಾನ್ ಯಾರು ಅಂತಾನೆ ಅವರಿಗೆ ಗೊತ್ತಾಗದೆ ಇದ್ದಿದ್ರಿಂದ ನನಗೆ ಅದೇನಾಗ್ಬಿಡ್ತು, ಅಭ್ಯಾಸ ಆಗೋಗ್ಬಿಡ್ತು. ಅಭ್ಯಾಸ ಆಗಿ 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 ನನಗೆ ಯಾರು ಮಾತಾಡ್ಸಿಲ್ಲ ಅಂತ ಅಂದ್ರೂ ನನಗೆ ಅದೇನು ಅನಿಸ್ತಾ ಇರ್ಲಿಲ್ಲ. ಮಾತಾಡ್ಸಿದ್ರಾಗ ಸ್ವಲ್ಪ ಸ್ಪೆಷಲ್ ಅಂತ ಅನಿಸ್ತಾ ಇತ್ತು. ಹೋಗ್ತಾ 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 ಓಕೆ, ಇವನು ಹುಡುಗಿ ಅಲ್ಲ, ಇದೊಬ್ಬ ಹುಡುಗ ಅಂತ ಹೇಳಿ ಹೀಗೆ ಒಂದಿಷ್ಟು ಇಂಟರ್ವ್ಯೂಸ್ ಗಳೆಲ್ಲ ತುಂಬಾ ಜನ ನೋಡಿ ಆಮೇಲೆ ನನ್ನ ನಿಜ ರೂಪ ಜನರಿಗೆ ಗೊತ್ತಾದ್ಮೇಲೆ ಅವಾಗ ಕಂಡುಹಿಡಿಯಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬಾನೇ ಡಿಫ್ರೆನ್ಸ್ ಇದೆ. ಇವಾಗ ಕಾಮನ್ ಮ್ಯಾನ್ ಆಗಿ ಇದ್ದಿದ್ದಕ್ಕೂ ಇವಾಗ ಒಬ್ಬ ಸೆಲೆಬ್ರಿಟಿ ಲೈಫ್ ಲೀಡ್ ಮಾಡ್ತಿರೋದಕ್ಕೂ, ಅಲ್ಲ ಇವಾಗ್ಲೂ ನಾವು ಕಾಮನ್ ಮ್ಯಾನೇ. ಬಟ್ ಅಂದ್ರೆ ಇವಾಗ ಹೊರಗಡೆ ಹೋದಾಗ ನಾವು ಮನೇಲಿ ನಮ್ಮ ಅಪ್ಪ ಅಮ್ಮನ ಜೊತೆ ಎಲ್ಲ ಹೆಂಗಿರ್ತೀವೋ ಹಂಗಿರ್ಲಿಕ್ಕೆ ಆಗಲ್ಲ. ಒಂದ್ ಸ್ವಲ್ಪ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗಿರುತ್ತೆ. ಅದನ್ನೆಲ್ಲ ಅದೇ ಒಂಥರ ಚೆನ್ನಾಗಿ ಹೋಗ್ತಾ ಇದೆ. ಸೂಪರ್. ಇನ್ನು ಸಾಗರದವರು ಅಂತ ನಾನು, ಸಾಗರದಿಂದ ಹಲವಾರು ಬೆಂಗಳೂರಿಗೆ ಬರೋದು ಜೀವನ ಕಟ್ಕೊಳ್ಳೋದು, ಹೊಟ್ಟೆಪಾಡನ್ನ ತುಂಬಿಸ್ಕೊಳ್ಳೋದಕ್ಕೆ. ಸಾಗರದಿಂದ ಬೆಂಗಳೂರಿಗೆ ಬಂದ್ರೆ ಕೆಲವರಿಗೆ ಈ ಬೆಂಗಳೂರು ಜೀವನ ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ, ಕೆಲವೊಂದಷ್ಟು ಸವಾಲುಗಳನ್ನೇ ಫೇಸ್ ಮಾಡ್ತಾರೆ. ಆ ತರ ಬೆಂಗಳೂರು ಲೈಫಿಗೆ ಬಂದಾಗ ರಾಘವೇಂದ್ರ ಅವ್ರು ಏನಾದ್ರೂ ಸವಾಲುಗಳನ್ನ ಎದುರಿಸಿದ್ರ, ಏನಾದ್ರೂ ಕಷ್ಟ ಆಯ್ತಾ ಅಂತ? ಕಷ್ಟ ಅಂದ್ರೆ ನಾನು ಬಂದಿದ್ದೆ ಮಜಾ ಭಾರತಕ್ಕೆ. ನಾ ಬೆಂಗಳೂರು ಅಂತ ನಾ ನೋಡಿದ್ದೆ ಮಜಾ ಭಾರತಕ್ಕೆ ನಾ ಬಂದ್ಮೇಲೆ.
ಸೊ ಅವಾಗ ನಮ್ಗೊಂದ್ ಮನೆ ಅಂತ ಕೊಟ್ಟಿದ್ರು, ಅಲ್ಲಿದ್ವಿ. ಅವ್ರು ನಮ್ಮನ್ನ ಟೇಕ್ ಕೇರ್ ಮಾಡಿದ್ರು. ಸೊ ಅಲ್ಲಿಂದ ಹೋಯ್ತು. ಬಟ್ ನನಗೆ ಬೆಂಗಳೂರಲ್ಲಿ ಫಸ್ಟ್ ನಾನ್ ಬಂದಿದ್ದು ಉತ್ರಳ್ಳಿ ಅಂತ. ನನ್ಗೆ ಉತ್ರಳ್ಳಿ ಒಂದೇ ಗೊತ್ತು ಬೆಂಗಳೂರಲ್ಲಿ, ಬಿಟ್ರೆ ಬೇರೆ ಏನು ಗೊತ್ತಿರ್ಲಿಲ್ಲ. ಅಲ್ಲಿಂದ ಹೊರಗಡೆ ನಾನು ಈಗ್ಲೂ ಕೂಡ ನಂದಿಷ್ಟು ಇದು 7 ವರ್ಷ ಹತ್ತತ್ರ ಆಗ್ತಾ ಬಂತು. ಈಗ್ಲೂ ಕೂಡ ನಾನು ಎಲ್ಲಿ ಹೋದ್ರು ನನಗೆ ಇಂತ ಅಡ್ರೆಸ್ ಅಂತ ಹೇಳಿದ್ರೆ ನಾನು ಅಲ್ಲಿಗೆ ಸೀದಾ ಹೋಗ್ಲಿಕ್ಕೆ ಆಗಲ್ಲ. ನನಗೆ ವಿತೌಟ್ ಮ್ಯಾಪ್ ನನಗೆ ಎಲ್ಲೂ ಹೋಗಕ್ ಆಗದೇ ಇಲ್ಲ. ಬಿಕಾಸ್ ಒಂದಿಷ್ಟು ಜಾಗಗಳಿಗೆ ಅಷ್ಟೇ ನಾ ಸೀಮಿತವಾಗಿದ್ದೆ. ಡಿಫ್ರೆಂಟ್ ಆಗಿದೆ. ಸಾಗರದಿಂದ ಬೆಂಗಳೂರಿಗೆ ಬಂದು ಇಲ್ಲಿನ ಲೈಫ್ ಸ್ಟೈಲ್, ಇಲ್ಲಿನ ಜನ, ಇಲ್ಲಿನ ವಾತಾವರಣ ಒಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್. ನಮ್ಮೂರಿನ ಒಂದು ಸಂಸ್ಕೃತಿ ಅಂದ್ರೆ ಲೈಕ್ ಅಲ್ಲಿನ ಜನದ ರೀತಿ, ಹಳ್ಳಿಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಎಲ್ರು ಡೈಲಿ ಬ್ಯುಸಿ ಆಗಿರ್ತಾರೆ ಜನ, 24 ಅವರ್ಸ್. ಅಂದ್ರೆ ಅವ್ರವ್ರ ಕೆಲಸ, ಪ್ರತಿಯೊಬ್ಬರಿಗೂ ಕೆಲಸ ಇರುತ್ತೆ. ಬಿಕಾಸ್ ಪ್ರತಿಯೊಬ್ಬರಿಗೆ ಕೆಲಸ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಬೆಂಗಳೂರಲ್ಲಿ ಅಷ್ಟು ಈಸಿಯಾಗಿ ಲೈಫ್ ಲೀಡ್ ಮಾಡಕ್ ಆಗಲ್ಲ. ಸೊ ಅದೇ ಆ ಡಿಫ್ರೆನ್ಸ್ ಅನ್ಸತ್ತೆ. ಇಲ್ಲಿ ಹೆಚ್ಚಾಗಿ ಜನ ಯಾರ ಬಗ್ಗೆನೂ ಕೇರ್ ಮಾಡೋದಿಲ್ಲ, ತುಂಬಾ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಹಂಗ ಹಿಂಗ ಅದೆಲ್ಲ ಆಗೋದಿಲ್ಲ. ಅವ್ರದ್ದಾಯ್ತು, ಅವ್ರ ಪಾಡಾಯ್ತು, ಆರಾಮಾಗಿರ್ತಾರೆ. ಬಟ್ ಕೆಲವೊಂದು ಇವಾಗ ಹಳ್ಳಿ ಕಡೆಯಲ್ಲಿ ಅಲ್ಲೆಲ್ಲ ಸ್ವಲ್ಪ ಹಂಗೆಲ್ಲ ಇರುತ್ತಲ್ಲ. ಸೊ ಆ ಡಿಫ್ರೆನ್ಸ್ ನಾನು ಕಂಡ್ಕೊಂಡೆ. ಸೊ ಅದರಿಂದ ನನ್ನ ರಾಗಿಣಿ ಪಾತ್ರ ಮಾಡಕ್ ನನಗೆ ತುಂಬಾನೇ ಹೆಲ್ಪ್ ಆಯ್ತು. ಅಲ್ಲಿನ ಹೆಂಗಸರು, ಇಲ್ಲಿನ ಹೆಂಗಸರು, ಅಲ್ಲಿನ ಹೆಣ್ಮಕ್ಳು, ಇಲ್ಲಿನ ಹೆಣ್ಮಕ್ಳು ಹೇಗಿರ್ತಾರೆ ಅದೆಲ್ಲ. ಎಷ್ಟೋ ಜನ ನಗ್ಸಿದ್ದೀರಾ ಆಗತ್ತೆ. ಕೆಲವೊಂದ್ ಕಡೆ ತುಂಬಾ ಅವ್ರು ಕೂಡ ಒಂದಷ್ಟು ನೋವಿನ ಕಥೆಗಳಿರುತ್ತಂತೆ. ಆ ತರದ ನೋವಿನ ಕಥೆ ನಿಮ್ಮಲ್ಲಿ ಯಾವ್ದಾದ್ರು ಇದ್ದೇನಾ ರಾಘವೇಂದ್ರ ಅವ್ರೆ? ಅಂದ್ರೆ ಇವಾಗ ಪ್ರತಿಯೊಬ್ಬರಿಗೂ ಏನಾದ್ರೂ ಒಂದ್ ಇದ್ದೇ ಇರುತ್ತೆ. ಏನು ಇಲ್ಲ, ನಾನು ಪರ್ಫೆಕ್ಟ್ ಅಂತ ಹೇಳೋರು ಯಾರು ಇರೋದಿಲ್ಲ. ಏನಾದ್ರೂ ಒಂದ್ ತಲೆ ಬಿಸಿಗಳಿದ್ದೇ ಇರುತ್ತೆ, ಏನಾದ್ರೂ ಒಂದ್ ಕಷ್ಟಗಳಿದ್ದೇ ಇರುತ್ತೆ. ಬಟ್ ಇವಾಗ ನಾವು ಆಸ್ ಅ ಕಾಮಿಡಿಯನ್ ಇಲ್ಲಿಗೆ ನಾವು ಬಂದಾಗ ಜನರನ್ನ ನಗ್ಸ್ಬೇಕು ಅನ್ನೋ ಇಂಟೆನ್ಷನ್ ಅಲ್ಲಿ ಅಷ್ಟೇ ಇರ್ತೇನೆ ಹೊರತಾಗಿ ನನ್ನ ನೋವನ್ನ ಜನರಿಗೆ ಹೇಳಿ ಅವರಿಗೆ ನೋವು ಪಡಿಸೋದು ಇಷ್ಟ ಆಗೋದಿಲ್ಲ. ಬಟ್ ಎಲ್ರಿಗೂ ಇದ್ದೇ ಇರುತ್ತೆ. ನಾವು ತುಂಬಾ ಫೇಸ್ ಮಾಡಿದೀವಿ ಅವಾಗಿಂದ. ಇವಾಗ ರಾಗಿಣಿ ಪಾತ್ರ ಆಗಿದ್ದು ಅಂತ ಅಂದ್ರೆ ಅದೊಂದು ದೊಡ್ಡ ಜರ್ನಿನೇ ನನಗೆ. ಅದು ಲೈಕ್ ಅದರಿಂದ ಸರ್ವೈವ್ ಆಗಿ ನನ್ನ ರಾಗಿಣಿಯಾಗಿ ಒಂದು ಹೊರಗಡೆ ನಾನು ನಿಂತ್ಕೋಬೇಕು ಅಂತ ಅಂದ್ರೆ ತುಂಬಾನೇ ಒಂದು ಬೇಲಿಗಳನ್ನ ದಾಟಿ ನಾ ಬಂದ್ಬೇಕಾಗತ್ತೆ. ಅದೆಲ್ಲ ದಾಟ್ಕೊಂಡು ಬಂದು ಇವಾಗ ಅಷ್ಟು ಈಸಿಯಾಗಿ ರಾಗಿಣಿ ಬಗ್ಗೆ ಯಾರು ಮಾತಾಡಲ್ಲ. ಅವಾಗ ತುಂಬಾ ಜನ ಮಾತಾಡ್ತಾ ಇದ್ರು. ಈಗ ರಾಗಿಣಿ ಬಗ್ಗೆ ಮಾತಾಡೋದಿಕ್ಕೆ ರಾಗಿಣಿನೇ ಬಿಡಲ್ಲ. ಯಾಕಂದ್ರೆ ಎಲ್ರಿಗೂ ಅಂದ್ರೆ ನಾವ್ ಮಾಡೋದ್ರ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಇವಾಗ ನಾನು ಏನಿಗೆ ಬಂದಿದ್ದೀನಿ ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಅಷ್ಟು ಈಸಿಯಾಗಿ ಜನ ಒಬ್ರ ಬಗ್ಗೆ, ಒಬ್ರ ಪಾತ್ರದ ಬಗ್ಗೆ, ಒಬ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ ಅಂತ ಅಂದಾಗ ನಾವ್ ಅದ್ರಿಂದ ಡಿಪ್ರೆಸ್ ಆಗ್ಬಿಟ್ರೆ ನಾವೇನ್ ಮಾಡ್ಬೇಕು ಅಂತ ಅನ್ಕೊಂಡ್ ನಾವ್ ಇಲ್ಲಿಗೆ ನಾವ್ ಬಂದಿದೀವಿ ಅದನ್ನಂತೂ ಮಾಡಕ್ ಆಗಲ್ಲ. ಅವ್ರನ್ನ ಪ್ರೂವ್ ಮಾಡೋದ್ರಲ್ಲೇ ನಮ್ ಇಡೀ ಜೀವನ ಹೋಗ್ಬಿಡುತ್ತೆ. ಸೊ ಅವ್ರು ಮಾತಾಡೋರು ಮಾತಾಡ್ತಾನೆ ಇರ್ಲಿ, ನಾವ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡ್ ಬಂದಿದೀವೋ ನಾವ್ ಮಾಡ್ತಾನೆ ಇರೋಣ ಅಂತ ಹೋಗ್ತಾ ಇದೀವಿ ಅಷ್ಟೇನೆ. ಓಕೆ, ತಾವು ಎಜುಕೇಶನ್ ಕೂಡ ಸೆಕೆಂಡ್ PU ಕಂಟಿನ್ಯೂ ಮಾಡಿ, ಡಿಸ್ಕಂಟಿನ್ಯೂ ಮಾಡಿ ಕ್ಷೇತ್ರಕ್ಕೆ ಕಾಲ. ಎಲ್ಲೋ ಒಂದ್ ಕಡೆ ನನಗನ್ಸೋದು ಈ ಅವಕಾಶ ತುಂಬಾ ಅಥವಾ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಇದ್ರ ಬಗ್ಗೆ. ಯಾಕಂದ್ರೆ ತುಂಬಾ ಜನ ಎಜುಕೇಶನ್ ಬಿಟ್ಟು ಈ ಕ್ಷೇತ್ರನ ನಂಬ್ಕೊಂಡು ಬಂದಿರೋರು ಇದಾರೆ. ಎಜುಕೇಶನ್ ಇರಲ್ಲ ಈ ಕಡೆ, ಅದು ಅವಕಾಶಗಳು ಕೂಡ ಇರಲ್ಲ. ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ತುಂಬಾ ಒಳ್ಳೆ ಕ್ವಶನ್ ಇದೆ ಆಕ್ಚುಲಿ. ನನ್ನ ಪ್ರಕಾರ ಎಜುಕೇಶನ್ ಬೇಕೇ ಬೇಕು. ಕಂಪಲ್ಸರಿ ಎಜುಕೇಶನ್ ಬೇಕೇ ಬೇಕು. ನನಗೆ ನಮ್ಮ ಮನೆಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ತಂದೆ ಇದ್ರು ತುಂಬಾ ಒಂದು ಅಂದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದಾಗ್ಲೂನು ನಮಗೆ ಒಂದು ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ. ಫ್ರಮ್ ಸ್ಟಾರ್ಟಿಂಗ್ ಪ್ರೈಮರಿಯಿಂದ ಹೈಸ್ಕೂಲ್ ತನಕ ಒಂದು ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ. ಕಾಲೇಜಿಗೆ ಹೋದ್ಮೇಲೆ ಒಂದು ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ. ಸೊ ಅದರಿಂದ ಏನೋ ಸ್ವಲ್ಪ ನನಗೆ SLC ಅಲ್ಲಿ 85% ಆಗಿತ್ತು. ಸೊ ಅದರಿಂದ ನಮ್ಗೆ ಆ ಒಂದು ಬೇಸಿಕ್ ಎಜುಕೇಶನ್ ಚೆನ್ನಾಗಿದ್ರಿಂದ ಇವಾಗ ಹೋಗ್ತಾ ಇದ್ದೀನಿ. ಬಟ್ ನನ್ನ ಎಜುಕೇಶನ್ ಡಿಸ್ಕಂಟಿನ್ಯೂ ಆಗಿದೆ. ನಾನು ಡಿಸ್ಕಂಟಿನ್ಯೂ ನಾನು ಮಾಡಲ್ಲ, ನಾನು ಕಂಟಿನ್ಯೂ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇದೆ. ತುಂಬಾ ಜನ ನೀವ್ ಹೇಳ್ದಂಗೆ ಸರ್ ಹಿಂಗೆ ಒಂದು ಅವಕಾಶ ಬೇಕು ನನಗೆ, ನಾನು ಬಿಟ್ಟು ಬಂದಿದ್ದೀನಿ. ಅವಕಾಶ ಸಿಕ್ಕಿದ್ರೆ ಬಿಟ್ಟು ಬರೋದ್ರಲ್ಲಿ ಅರ್ಥ ಇದೆ. ನನ್ನ ಪ್ರಕಾರ ಅವಕಾಶ ಸಿಕ್ತು ಅಂತ ಅಂದಾಗ ಬಿಟ್ಟು ಬರೋದ್ರಲ್ಲಿ ಅರ್ಥ ಇದೆ. ಬಿಟ್ಟು ಬಂದು ನಿಮ್ಮ ಅವಕಾಶ ಸಿಗೋದೇ ತುಂಬಾ ಅಪರೂಪ. ಸಿಕ್ಕಿದಾಗ ಅದನ್ನ ಮಾಡಿ ಆಮೇಲೆ ಮತ್ತೆ ಹೋಗಿ ನಿಮ್ಮ ಎಜುಕೇಶನ್ ಕಂಟಿನ್ಯೂ ಮಾಡಿದ್ರೆ ಅರ್ಥ ಇದೆ. ಬಟ್ ಅದನ್ನ ಬಿಟ್ಬಿಟ್ಟು ಅವಕಾಶನ ಹುಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಅದೊಂದ್ ಸ್ವಲ್ಪ ಲೈಕ್ ಎಲ್ಲೋ ಒಂದ್ ಕಡೆ
ಇದು ಇಲ್ಲ ಅದು ಇಲ್ಲ, ಎರಡು ದೋಣಿ ಮೇಲೆ ಕಾಲಿಟ್ಟೋ ತರ, ಕಾಲಿಟ್ಟಿರೋ ತರ ಆಗತ್ತೆ. ತುಂಬಾ ಜನ ನನಗೆ ಪರ್ಸನಲಿ ಕೇಳೋರು, ಸರ್ ನಮ್ಗೆ ಹಿಂಗೆ, ನನಗೂ ತುಂಬಾ ಜನ ಕೇಳ್ತಾರೆ, ಮೆಸೇಜ್ ಮಾಡ್ತಾರೆ, ಸರ್ ನಂಗೆ ಹಿಂಗೆ ಓದಕ್ ಇಷ್ಟ ಇಲ್ಲ, ನಾನು ಆಕ್ಟಿಂಗ್ ಮಾಡ್ಬೇಕು. ಇವಾಗ ಓದೋದು ಇಷ್ಟ ಇಲ್ಲ, ಓದೋದ್ ಕಷ್ಟ ಆಗತ್ತೆ, ಆಕ್ಟಿಂಗ್ ಈಸಿ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಬಟ್ ಆನೆದೇ ಭಾರ, ಇರುವೆದೇ ಭಾರ. ನೀವು ಓದು ನಿಮ್ಗೆ ಎಷ್ಟು ಕಷ್ಟ ಅನ್ಸುತ್ತೋ, ಆಕ್ಟಿಂಗ್ ಫೀಲ್ಡಿಂಗ್ ಬಂದಾಗ ಆಕ್ಟಿಂಗು ನಿಮ್ಗೆ ಅಷ್ಟೇ ಕಷ್ಟ ಅನ್ಸುತ್ತೆ. ಯಾವ್ದೂ ಕೂಡ ಈಸಿ ಅಲ್ಲ. ಬಟ್ ನಾವ್ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತ ಅಂದ್ರೆ ಅದ್ರಲ್ಲಿ 100% ಇನ್ವಾಲ್ವ್ ಆಗ್ಲೇಬೇಕು. ನೀವು ತುಂಬಾ ಚೆನ್ನಾಗಿ ಓದಿದ್ರೇನೆ ನಿಮ್ಗೆ ಎಬೋ 90 ಸ್ಕೋರ್ ಮಾಡಕ್ ಆಗೋದು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೇನೆ ನಿಮ್ಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗೋದು. ಸೊ ಅದ್ ಎರಡೂನು ಕ್ಲಮ್ಸಿ ಆಗೋಗ್ಬಿಡತ್ತೆ. ಸೊ ಫಸ್ಟ್ ಹೇಳೋದು, ನೀವು ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ ತಲೆಯಲ್ಲಿ ಒಂದು ಇಟ್ಕೊಂಡು, ಇಲ್ಲ ಇದು ಈಸಿ ಈ ಕಡೆ ಹೋಗ್ಬಿಡ್ತೀನಿ, ಸ್ಟಾರ್ಟಿಂಗ್ ಎಲ್ಲ ಈಸಿನೇ ಅನ್ಸತ್ತೆ, ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಹೇಗಿರುತ್ತೆ ಯಾರಿಗ್ ಗೊತ್ತು. ಎಲ್ರಿಗೂ ನನ್ನ ಕಡೆಯಿಂದ ಪರ್ಸನಲ್ ಸಜೆಷನ್ ಏನು ಅಂತ ಅಂದ್ರೆ, ಆ ಆ ಆ ಟೈಮಲ್ಲಿ ನಿಮ್ಗೆ ಯಾವ ಅವಕಾಶಗಳು ಸಿಗುತ್ತೋ, ಎಜುಕೇಶನ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಿದ್ರೆ ಎಜುಕೇಶನ್ ಕಂಟಿನ್ಯೂ ನೀವು ಮಾಡಿ, ಅಥವಾ ಬೇರೆ ನಿಮ್ಗೆ ಇಷ್ಟ ಆಗಿರೋ ಅಂತ ಫೀಲ್ಡ್ ಗಳಲ್ಲಿ ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟಿ, ನಾನು ಆಕ್ಟಿಂಗ್ ಅಂತ ಅಷ್ಟೇ ಹೇಳ್ತಾ ಇಲ್ಲ, ಆಕ್ಟಿಂಗ್ ಆಗಿರ್ಬೋದು, ಬೇರೆ ಬೇರೆ ಫೀಲ್ಡ್ ಗಳಲ್ಲಿ ನಿಮ್ಗೆ ಅವಕಾಶಗಳು ಸಿಕ್ಕಿದ್ರೆ ಆ ಕಡೆ ಹೋಗಿ ನೀವು ಅದನ್ನ ನೀವು ಮಾಡಿ. ಒಂದಕ್ಕೆ ಸೀಮಿತವಾಗಿರ್ತೀನಿ, ಇದನ್ನೇ ನಾನು ಮಾಡ್ತೀನಿ ಅಂತ ಹೇಳ್ಕೊಳ್ಳೋದು ಒಂದ್ ಸ್ವಲ್ಪ ಎಲ್ಲೋ ತಪ್ಪಾಗಬಹುದು. ಸೂಪರ್ ಸೂಪರ್ ರಾಘವೇಂದ್ರ ಅವರ ಎಕ್ಸ್ಪೀರಿಯನ್ಸ್ ಸೂಪರ್. ಓಕೆ, ಇನ್ನು ಈ ಆಕ್ಟಿಂಗ್ ಮಾಡ್ಬೇಕು ಅಂತಿರೋರಿಗೆ ಈ ಆಕ್ಟಿಂಗ್ ಅನ್ನುವಂತಹ ಇನ್ಸ್ಟಿಟ್ಯೂಟ್ ಅವಶ್ಯಕತೆ ಇದೆನಾ ಅಂತ? ತುಂಬಾ ಜನ ಸಂಗೀತಗಾರರು ಹಾಡು ಕಲಿದೇನೆ ಹಾಡು ಹೇಳಿದವರು ಇದ್ದಾರೆ. ಡ್ಯಾನ್ಸರ್ಸು ಡ್ಯಾನ್ಸ್ ಕಲಿತೇನೆ ಡ್ಯಾನ್ಸಿಂಗ್ ಇನ್ಸ್ಟಿಟ್ಯೂಟಿಗೆ ಹೋಗ್ದೇನೆ ಡ್ಯಾನ್ಸ್ ಮಾಡಿದವರು ಇದ್ದಾರೆ. ಹೀಗೇನೆ ಇವಾಗ ಹೆಣ್ಮಕ್ಳು ಅಂತ ಅಂದ್ರೆ ಅವರೆಲ್ಲ ಅಡ್ಗೆಗಂತ ಯಾವ್ದು ಕೋರ್ಸಿಗೆ ಹೋಗಲ್ಲ, ಅವ್ರು ಅಡ್ಗೆ ಮಾಡೇ ಮಾಡ್ತಾರೆ ಕಂಪಲ್ಸರಿ. ಸೊ ಅದು ಮೇನ್ ನಮ್ಮ ತಲೆಯಲ್ಲಿ ಇರ್ಬೇಕು. ಇವಾಗ ಪ್ರತಿಯೊಂದು ನಮಗೆ ಅನ್ಸತ್ತೆ, ಓಕೆ ನಾನು ಆಕ್ಟ್ ಮಾಡ್ತೀನಿ, ಇನ್ನೊಬ್ರು ಹೇಳೋದ್ಕಿಂತ ಮುಂಚೆ ನಮಗ್ ಅನ್ಸ್ಬಿಡತ್ತಲ್ವಾ, ಓಕೆ ನಾನ್ ಚೆನ್ನಾಗ್ ಮಾಡ್ತೀನಿ. ನಮಗೆ ನೀನ್ ಚೆನ್ನಾಗ್ ಮಾಡ್ತಾ ಇಲ್ಲ, ನೀನ್ ಚೆನ್ನಾಗ್ ಮಾಡ್ತಿಲ್ಲ ಅಂತ ನಮಗ್ ಅನ್ನಿಸ್ತು ಅಂತಂದ್ರೆ ನಾವ್ ಅದನ್ನ ಅದ್ರ ಕಡೆ ಹೋಗ್ಬಾರ್ದು. ಅದನ್ನ ಹಂಗೆ ಸೈಡಿಗೆ ಹಾಕೊಳ್ಬೇಕು. ನಮ್ಗೆ ನಮ್ಮ ಮೇಲೆ ಓಕೆ ನಾವ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದಾಗ ಅಷ್ಟೇ ನಾವು ಹೋಗ್ಬೇಕು. ತುಂಬಾ ಜನ ಇಲ್ಲ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗಿದ್ದೀನಿ, ಅಲ್ಲಿ ಕಲ್ತಿದ್ದೀನಿ, ಅಲ್ಲಿ ಮಾಡ್ತಿದ್ದೀನಿ. ಓಕೆ, ತುಂಬಾ ಹೆಸರುವಾಸಿ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ಗಳು ಇದೆ, ಅಲ್ಲಿ ಹೋದ್ರೆ ಒಳ್ಳೊಳ್ಳೆ ತರಬೇತಿಗಳು ಕೊಡ್ತಾ ಇದ್ದಾರೆ. ಬಟ್ ಇನ್ನೂ ಕೆಲವೊಂದು ಚಿಕ್ಕ ಪುಟ್ಟ ಇವಾಗೆಲ್ಲ ತುಂಬಾ ಆಗಿದೆ ಅಲ್ಲಿ, ಲೈಕ್ ಅವ್ರಿಗೆ ಏನೂ ಗೊತ್ತಿಲ್ಲದೆ ಜನರನ್ನ ಫೂಲ್ ಮಾಡೋ ಅಂತದ್ದೆಲ್ಲ ತುಂಬಾ ಕಡೆ ಆಗಿದೆ. ನನಗೂ ತುಂಬಾ ಜನ ಕಾಲ್ ಮಾಡಿದ್ದಾರೆ, ಸರ್ ಹಿಂಗೆ 40,000 ಇಸ್ಕೊಂಡ್ರು, 50,000 ಇಸ್ಕೊಂಡ್ರು, ಈ ತರ ಮಾಡಿದ್ರು ಅಂತ ಹೇಳಿ. ಎಷ್ಟು ಬ್ಲಾಂಕ್ ಆಗಿ ನೀವು ನಂಬ್ತಾ ಇದ್ದೀರಾ ಅಂತಂದೆಲ್ಲ. ನೀವೊಂದೇನೋ ಒಂದಕ್ಕೋಸ್ಕರ ಅಷ್ಟು ಬ್ಲಾಂಕ್ ಆಗಿ ನಂಬೋ ಅವಶ್ಯಕತೆ ಇಲ್ಲ. ಮೇನ್ ಒಬ್ಬ ಕಲಾವಿದನಿಗೆ ಬೆಸ್ಟ್ ಟೀಚರ್ ಅಂತ ಹೇಳಿದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ಆಕ್ಟ್ ಮಾಡಿದಾಗ ನಿಮ್ಮ ತಪ್ಪುಗಳನ್ನ ಕನ್ನಡಿನೇ ಹೇಳ್ಬಿಡುತ್ತೆ, ಇದು ತಪ್ಪಾಗಿದೆ, ಇದು ಸರಿಯಾಗಿದೆ ಅಂತ. ಸೊ ಕನ್ನಡಿ ಮುಂದೆ ಆಕ್ಟಿಂಗ್ ಮಾಡಕ್ ಇಷ್ಟ ಇದ್ದವರು ಕನ್ನಡಿ ಮುಂದೆ ನಿಂತ್ಕೊಂಡು ಫಸ್ಟ್ ಆಕ್ಟ್ ಮಾಡಿ. ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಗೋ ಅಹೆಡ್, ಇಲ್ಲ ಆಗ್ತಾ ಇಲ್ಲ ಅಂತಂದ್ರೆ ಪ್ಲೀಸ್ ಅದನ್ನ ಹಂಗೆ ಡ್ರಾಪ್ ಇಟ್ ಔಟ್. ಯಾಕಂತ ಹೇಳಿದ್ರೆ ಒಂದು ಯಾವ್ದೋ ಒಂದು ಆಗಲ್ಲ ಅಂತ ಮತ್ತೆ ಅದ್ರ ಹಿಂದೆ ಹೋಗುದು, ಹಂಗ್ ಮಾಡ್ತಾ ಇದ್ರೆ ಎಷ್ಟೋ ನಮ್ಮ ಒಂದು ಆಯುಷಲ್ಲಿ ಒಂದಿಷ್ಟು ಆಯುಷನ್ನ ಅದಕ್ಕೇನೆ ಕಳೆದ್ಬಿಡ್ತೀವಿ. ಸೊ ಯಾವ್ದನ್ನು ಟೈಮ್ ವೇಸ್ಟ್ ಮಾಡೋದ್ ಬೇಡ, ಅದನ್ನ ಬಿಟ್ಟು ಬೇರೆದ್ ಮಾಡೋಣ. ನೀವು ಇನ್ನೊಂದ್ ಯಾವ್ದ್ರಲ್ಲೋ ಎಕ್ಸ್ಟ್ರಾಡಿನರಿ ಆಗಿರ್ತೀರಾ, ಇನ್ನೊಂದ್ ಯಾವ್ದ್ರಲ್ಲೋ ಅಲ್ಟಿಮೇಟ್ ಇರ್ತೀರಾ, ದಯವಿಟ್ಟು ಅದನ್ನ ಹುಡ್ಕೊಳ್ಳಿ. ಇವಾಗ ನಮಗೂ ಅನ್ಸತ್ತೆ, ಇವಾಗ ನಾವು ಆರ್ಟಿಸ್ಟ್ ಸೆಲೆಬ್ರಿಟೀಸ್, ಸರ್ ಏನ್ ಸರ್ ನಿಮ್ ಫೇಮು ಹಂಗೆ ಹಿಂಗೆ ಅಂತ. ಕ್ರಿಕೆಟ್ ಅವ್ರನ್ನ ನಾವ್ ನೋಡಿದಾಗ ಯಪ್ಪ ಇವ್ರು ಏನ್ ಫೇಮಸ್, ಇವಾಗ ನಾವು ಲೈಕ್ ಅವರಿಗೆ ಫ್ಯಾನ್ ಆಗಿರ್ತೀವಿ. ಓಕೆನಾ, ವಿರಾಟ್ ಕೊಹ್ಲಿ ಅಂತ ಅಂದಾಗ ನಮ್ಗೆ ಹೆಂಗ್ ಅನ್ಸತ್ತೆ, ಅವರ ಒಂದು ಈಸ್ ನಾಟ್ ಅವರೊಬ್ಬ ಆಕ್ಟರ್ ಅಲ್ಲ, ಅವರು ಫೇಮಸ್ ಕ್ರಿಕೆಟ್ ಪ್ಲೇಯರ್. ಓಕೆನಾ, ಅವ್ರ ಫೀಲ್ಡ್ ಅಲ್ಲಿ ಅವ್ರು ಸಾಧನೆ ಮಾಡಿದ್ದಾರೆ, ಹಿ ಇಸ್ ಅ ಸೆಲೆಬ್ರಿಟಿ. ಆಕ್ಟಿಂಗ್ ಮಾಡಿ ಅಷ್ಟೇನೆ, ಆಕ್ಟಿಂಗ್ ಇದ್ರೊಳಗೆ ಅಷ್ಟೇ ಅಲ್ಲ. ಸೊ ನಮಗೂ ತುಂಬಾ ಸಲ ಅನ್ಸುತ್ತೆ, ಒಬ್ಬ ಹಾಡು ಹೇಳೋರ್ನ ನೋಡಿ ಏನ್ ಗುರು ಇವ್ರು ಇಂತ, ಒಬ್ಬ ಒಳ್ಳೆ ಇಂಜಿನಿಯರ್ ನ ನೋಡಿ ಅವ್ರು ಒಳ್ಳೆ ಐಷಾರಾಮಿ ಕಾರಲ್ಲಿ ಬಿಂದಾಸ ಓಡಾಡ್ತಿರ್ತಾರೆ, ಎಂತ
ಹಂಗೆ ನಮ್ಮ ಸ್ಥಾನದಲ್ಲಿ ನಾವು ರಾಜರಾಗೆ ಇರ್ಬೇಕು. ಎಲ್ರಿಗೂ ಅದೇ ಹೇಳ್ತೀನಿ, ನೀವೆಲ್ರೂ ರಾಜರಾಗೆ ಇರಿ, ರಾಜರಾಗೆ ಬಾಳಿ, ರಾಜರಾಗೆ ಬದುಕಿ. ಇನ್ನು ರಾಗಿಣಿ ಪಾತ್ರ ನಿಮಗೆ ಜಾಸ್ತಿ ಅಡ್ವಾಂಟೇಜಸ್ ಅನ್ನುವಂಥದ್ದು ಕೊಡ್ತಾ ಅಥವಾ ಡಿಸ್ಅಡ್ವಾಂಟೇಜಸ್ ಕೊಡ್ತಾ? ಅಂದ್ರೆ ಬಹಳಷ್ಟು ಸವಾಲುಗಳನ್ನ ಫೇಸ್ ಸೊಸೈಟಿಯಲ್ಲಿ ಆಗಿರ್ಬೋದು, ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಎಲ್ಲವೂ ಕೂಡ. ಸೊ ನಿಮಗೆ ಇದು ಅಡ್ವಾಂಟೇಜಸ್ ಆಯ್ತಾ ಡಿಸ್ಅಡ್ವಾಂಟೇಜ್ ಇದ್ರ ಬಗ್ಗೆ? ಡಿಸ್ಅಡ್ವಾಂಟೇಜಸ್ 1% ಆಗಿಲ್ಲ. ನನಗೆ ನನ್ನ ಪ್ರಕಾರ ಅಡ್ವಾಂಟೇಜೇ ಆಗಿದೆ. ಕೆಲವೊಬ್ಬರ ಪ್ರಕಾರ ಡಿಸ್ಅಡ್ವಾಂಟೇಜಸ್ ಅಂತ ಕೆಲವೊಬ್ರು ಅನ್ಕೊಂಡಿರ್ತಾರೆ ನನ್ನ ಬಗ್ಗೆ, ಅದಕ್ಕೆ ನಾನು ಏನು ಉತ್ತರ ಕೊಡೋಕ್ಕಾಗಲ್ಲ. ನನ್ನ ಪ್ರಕಾರ ನನ್ಗೆ ರಾಗಿಣಿ ಬಂದಿರೋದು ಅಡ್ವಾಂಟೇಜ್. ಯಾಕಂತ ಹೇಳಿದ್ರೆ 6 ವರ್ಷದ ಹಿಂದೆ ಮಜಾ ಭಾರತ ಫಸ್ಟ್ ಸ್ಟೇಜ್ ಅಲ್ಲಿ ರಾಗಿಣಿ ಜರ್ನಿ ಸ್ಟಾರ್ಟ್ ಆಗಿ ಇವತ್ತಿನ ತನಕನೂ ರಾಗಿಣಿ ಜೀವಂತವಾಗಿದ್ದಾಳೆ, ರಾಗಿಣಿ ಸಾಕ್ತಾ ಇದ್ದಾಳೆ, ಎಂಟರ್ಟೈನ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅದು ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಆಗಕ್ಕೆ ಸಾಧ್ಯನೇ ಇಲ್ಲ. ನನಗಂತೂ ರಾಗಿಣಿ ನನ್ ಜೊತೆ ಇರೋದು ನನಗೆ ತುಂಬಾನೇ ಖುಷಿ ಇದೆ. ಹೌದು, ಓಕೆ, ಸೂಪರ್. ಆದ್ರೆ ಎಲ್ಲೋ ಒಂದ್ ಕಡೆ ನಾವ್ ಏನಾದ್ರೂ ಒಂದ್ ಕೆಲ್ಸಗಳು ಮಾಡಿದಾಗ ಈಗ ಏನೋ ಒಂದ್ ಮಾಡ್ತಾ ಇದೀವಿ, ಅಲ್ಲಿ ಹೋಗ್ಬೇಡ, ನೀನ್ ಇದ್ ಮಾಡ್ಬೇಡ, ನೀನ್ ಇದ್ರಲ್ಲಿ ಉದಾರ ಆಗಲ್ಲ, ಹಿಂಗೆ ಅಂತ. ಸೊ ಅದೇ ತರ ನಿಮ್ಗೂ ಕೂಡ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಗಳು ಖಂಡಿತವಾಗ್ಲೂ ಬಂದಿರುತ್ತೆ. ಈ ಪಾತ್ರ ಮಾಡ್ಬೇಡ, ನಿನ್ ಮುಂದೆ ಏನು ಸಿಗಲ್ಲ, ಹಾಗೆ ಹೀಗೆ ಅನ್ನುವಂತಹ ಬಹಳಷ್ಟು ನೆಗೆಟಿವ್ ಕಮೆಂಟ್ಸ್ ಗಳು ಬಂದಿರುತ್ತೆ. ಅಂತಹ ನೆಗೆಟಿವ್ ಕಮೆಂಟ್ಸ್ ಗಳನ್ನ ಯಾವ ರೀತಿ ತಗೊಂಡ್ರು ರಾಘವೇಂದ್ರ ಅವರು ಅಂತ? ಬಿಕಾಸ್ ಇದು ತುಂಬಾ ಜನರ ಲೈಫ್ ಅಲ್ಲಿ ಆಗಿರುತ್ತೆ. ಸೊ ನಿಮ್ಮ ಸಜೆಷನ್ ಎಲ್ಲ ಹೇಳಿದ್ದಾರೆ ಇನಿಷಿಯಲಿ, ಹುಡುಗಿ ಮಾಡ್ಬೇಡ, ಹುಡುಗಿ ಪಾತ್ರ ಮಾಡ್ಬೇಡ, ಹಂಗಾಗತ್ತೆ ಹಿಂಗಾಗತ್ತೆ ಹಾಗೆ ಹೇಗೆ ಅಂತ. ಬಟ್ ನನ್ನ ತಲೆಯಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಬಂದಿದ್ದಲ್ಲ, ನಾನು ಏನೋ ಒಂದ್ ಸಾಧನೆ ಮಾಡ್ತೀನಿ, ಏನೋ ಒಂದ್ ನಿಮಗೆ ಹೆಸರು, ನನಗೆ ಅದ್ರ ಕಡೆ ತುಂಬಾನೇ ಇತ್ತು ನನಗೆ. ಇವಾಗ ಹುಡುಗಿ ಆಗ್ಬಿಡ್ತೀಯ, ಅವ್ರ ಮಾತ್ ಕೇಳಿ ನಾನು ಹುಡುಗಿ ಆಗಕ್ ಸಾಧ್ಯ ಇಲ್ಲ. ದೇವ್ರ ನನ್ನ ಹುಡುಗ ಅಂತ ಸೃಷ್ಟಿ ಮಾಡಿ ಬಿಟ್ಟಾದ್ಮೇಲೆ ಮತ್ತೆ ಯಾರೋ ಹುಡುಗಿ ಆಗ್ತೀಯ ಅಂತ ಅದನ್ನ ಕೇಳ್ಕೊಂಡು ಹುಡುಗಿ ನನಗ್ ಅನಿಸ್ಬೇಕು ನಾನ್ ಹುಡುಗಿ ಆಗ್ಬೇಕು ಅಂತ ಹೇಳಿ. ಸೊ ಯಾರದೋ ಮಾತು ಕೇಳಿ ಆಮೇಲೆ ತುಂಬಾ ಜನ ಅವ್ರಿಗೆ ಇವಾಗ್ಲೇ ಚಿಂತೆ. ನನಗೆ ಇನ್ನು ನಾನ್ ಬಂದಾಗ ನಂಗೆ 17 ವರ್ಷ, ನಾನ್ ಮಜಾ ಭಾರತ ಫಸ್ಟ್ ಬಂದಾಗ ನಂಗೆ 17 ವರ್ಷ. ಅವಾಗ್ಲೇ ಹೇಳ್ತಾ ಇದ್ರು ನಿಮ್ ಮದ್ವೆ ಮಾಡ್ಕೊಳಲ್ಲ ನಿನ್ನ ಯಾರು, ಹಂಗೆ ಹಿಂಗೆ ಅಂತ. ನಂಗೆ 17 ವರ್ಷದಲ್ಲಿ ನನಗ್ ಮದ್ವೆ ಬಗ್ಗೆ ಚಿಂತೆನೇ ಇಲ್ಲ. ನಿಮಗೆ ಯಾಕ್ರೆ ಚಿಂತೆ? ಆ ಟೈಮಲ್ಲಿ ನೋಡೋಣ, ನಮ್ ಮೈಂಡ್ ಸೆಟ್ ಆಗೋಂತಾರೆ ಯಾರೋ ಒಬ್ರು ಇರ್ತಾರೆ, ಪ್ರತಿಯೊಬ್ಬರಿಗೂ ಯಾರೋ ಒಬ್ರು ಇದ್ದೇ ಇರ್ತಾರೆ ಅಲ್ವಾ? ಸೊ ಯಾವತ್ತು ಯಾರು ಏನು ಹಿಂಗೆ ಅಂತ ಹೇಳಕ್ ಆಗಲ್ಲ. ಇಂಥವ್ರು ಅಂತ ಅಲ್ಲಿಂದನೇ ಎಲ್ಲ ಗಂಟು ನಂಟು ಎಲ್ಲ ಆಗೋಗಿರುತ್ತೆ. ತುಂಬಾ ಜನಕ್ಕೆ ಅದು ಟೆನ್ಷನ್. ಈಗ್ಲೂ ಹೇಳ್ತಾರೆ, ನಿಮ್ ಹುಡುಗಿ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನೋಡ್ರಿ ಅಣ್ಣ, ನೀವೇ ಯಾವ್ದಾದ್ರು ಹುಡ್ಕೊಡಿ ಅಂತ ಅಂತೀನಿ ಅಷ್ಟೇ. ಸೊ ತುಂಬಾ ಜನರಿಗೆ ನನ್ ಬಗ್ಗೆ ಬಹಳ ಕಾಳಜಿ ಇದೆ. ಥ್ಯಾಂಕ್ ಯು ಸೋ ಮಚ್. ಆ ಕಾಳಜಿ ಹಾಗೆ ಇರ್ಲಿ. ಬಟ್ ತುಂಬಾ ಜನ ಅದೇ ಲೈಕ್ ನೀನ್ ಹಿಂಗಾಗ್ಬಿಡ್ತೀಯ ಅಂತ ಅಂದಾಗ ನನಗೆ ನನ್ ಬಗ್ಗೆ ಅನ್ಸಲ್ಲ, ನನಗೆ ಅವ್ರ ಮೇಲೆ ಫೀಲ್ ಆಗತ್ತೆ. ವಾವ್, ಎಷ್ಟು ಕಾಳಜಿ ಇದೆ ಅಲ್ವಾ ಇವ್ರಿಗೆ ನನ್ ಮೇಲೆ. ಅವ್ರ ಬಗ್ಗೆ ಅವ್ರು ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ, ನನ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಅವರು ನನ್ನ ಜರ್ನಿಯ ಒಂದು ಅವಿಭಾಜ್ಯ ಪಾರ್ಟ್ ಆಫ್ ಮೈ ಜರ್ನಿ ಅಂತ ತುಂಬಾನೇ ಅನ್ಸುತ್ತೆ. ತುಂಬಾ ಜನ ಹಂಗೆ ಹೇಳಿದಾಗ ಕಮೆಂಟ್ಸ್ ಗಳು, ಫಸ್ಟ್ ಆಫ್ ಆಲ್ ಕಮೆಂಟ್ಸ್ ಗಳು ನನಗೆ ಆಕ್ಚುಲಿ ಎಲ್ಲ ಕಮೆಂಟ್ಸ್ ಓದ್ತೀನಿ. ನೆಗೆಟಿವ್ ಕಮೆಂಟ್ಸ್ ಓದ್ತೀನಿ, ಪಾಸಿಟಿವ್ ಕಮೆಂಟ್ಸ್ ಓದ್ತೀನಿ. ಖುಷಿ ಆಗತ್ತೆ. ನೆಗೆಟಿವ್ ಫಾಲೋವರ್ಸ್ ಇರ್ಬೇಕು, ಪಾಸಿಟಿವ್ ಫಾಲೋವರ್ಸ್ ಇರ್ಬೇಕು. ನೆಗೆಟಿವ್ ಫಾಲೋವರ್ಸ್ ಇಂದ ಕೆಲವೊಂದು ಕಲ್ತ್ಕೊಳ್ಳೋಂಥದ್ದು ಇರುತ್ತೆ. ಈ ತರ ಇನ್ನೊಬ್ರಿಗೆ ಮಾತಾಡಬಾರ್ದು ಅಂತ ಕಲ್ತ್ಕೊಳ್ಳೋದು ಇರುತ್ತೆ. ಈ ತರ ಇನ್ನೊಬ್ರಿಗೆ ಹೊಗಳಬಹುದು ಅಂತ ಕಲ್ತ್ಕೊಳ್ಳೋದು ಇರುತ್ತೆ. ಇವಾಗ ನೆಗೆಟಿವ್ ಕಮೆಂಟ್ಸ್ ಗಳು, ಯಪ್ಪ ಇಷ್ಟು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ಬೋದಾ, ಯಪ್ಪ ಈ ತರ ಯಾರಿಗೂ ಮಾಡಬಾರ್ದು, ಈ ತರ ಹೇಳಿದ್ರೆ ಎಷ್ಟು ಹರ್ಟ್ ಆಗತ್ತೆ ಅಂತ ಅದನ್ನು ಕಲ್ತ್ಕೊಳ್ತೀವಿ. ಆಮೇಲೆ ಒಳ್ಳೆ ಕಮೆಂಟ್ ಅದನ್ನ ಓದ್ಬಿಟ್ಟು ಈ ತರ ಕಮೆಂಟ್ ಇನ್ನೊಬ್ರಿಗೆ ಮಾಡಿದ್ರೆ ಎಷ್ಟು ಸಂತೋಷ ಆಗತ್ತೆ ಅನ್ನೋದನ್ನು ಕಲ್ತ್ಕೊಂಡಿದೀನಿ. ಸೊ ಎರಡು ಎತ್ತುಗಳ ತರ ನನ್ನ ಒಂದು ಎತ್ತಿನ ಗಾಡಿಯಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಆದ್ರೂ ನಮ್ಮ ರಾಘವೇಂದ್ರ ಅವರಿಗೆ ಏನೋ ಪ್ರಪೋಸಲ್ ಗಳೇನೋ ಕಮ್ಮಿ ಇಲ್ಲ, ಬೇಜಾನ್ ಹುಡುಗಿರ್ ಪ್ರಪೋಸಲ್. ಅದೇ ಕಾಮನ್ ಅದು. ಲೈಕ್ ಇವಾಗ ಎಲ್ಲ ನೀವ್ ಏನು ಅಂದ್ರೆ ಯಾವ ತರ ಹುಡುಗಿ ಇರ್ಬೇಕು, ಐ ಮೀನ್ ನನ್ ಲೈಫ್ ಪಾರ್ಟ್ನರ್ ಅಂದ್ರೆ ಹಿಂಗ್ ಇರ್ಬೇಕು ಅನ್ನೋದು ಏನಾದ್ರು ಕನ್ಸ್ ಕಟ್ಟಿದಾರ ರಾಘವೇಂದ್ರ ಅವರು? ರಾಗಿಣಿ ತರ ಇರ್ಬೇಕು. ಸೂಪರ್ ರಾಘವೇಂದ್ರ. ನನಗೆ ಗೊತ್ತಲ್ವಾ, ನಂಗೆ ರಾಗಿಣಿ ಏನು ಅಂತ ಚೆನ್ನಾಗ್ ಗೊತ್ತು. ಸೊ ರಾಗಿಣಿಗೆ ನಾನೇನು ಅಂತ ಚೆನ್ನಾಗ್ ಗೊತ್ತು. ಸೊ ಅರ್ಥ ಮಾಡ್ಕೊಳ್ಳಿ, ನಾನು ಅವಳನ್ನ ಅರ್ಥ ಮಾಡ್ಕೋಬೇಕು, ಅವಳು ನನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ.
ದಟ್ಸ್ ಇಟ್, ದ ಸಿಂಪಲ್ ಥಿಂಗ್ ಅಷ್ಟೇ. ಅದಕ್ಕೆ ಇನ್ನು ತುಂಬಾ ಟೈಮ್ ಇದೆ. ನಾನು ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಬಿಕಾಸ್ ಅಷ್ಟ್ರೊಳಗಡೆ ಮಾಡ್ಬೇಕಾಗಿರೋ ಕೆಲಸಗಳು ತುಂಬಾನೇ ಇದೆ. ಫಸ್ಟ್ ಅದ್ರ ಬಗ್ಗೆ ಗಮನ ಕೊಡ್ಕೊಂಡು ಅದೆಲ್ಲ ಆದ್ಮೇಲೆ ಆಮೇಲೆ ನೋಡೋಣ. ಒಳ್ಳೆ ಹುಡುಗಿ ಸಿಗ್ಲಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ಇನ್ನೊಂದು ಪ್ರಶ್ನೆ ರಾಘವೇಂದ್ರ ಅವರೇ, ಒಂದು ಹುಡುಗ ಹುಡುಗಿಯ ಪಾತ್ರವನ್ನ ಮಾಡ್ಬೇಕಾದಾಗ ಯಾವೆಲ್ಲ ತಯಾರಿಗಳನ್ನ ಮಾಡ್ಕೊಳ್ಬೇಕು, ಯಾವ ರೀತಿಯಾದ ಅಬ್ಸರ್ವೇಷನ್ ಗಳನ್ನ ಒಂದು ಹುಡುಗಿ ಪಾತ್ರ ಅಂತಾನೆ ಅಲ್ಲ, ಒಬ್ಬ ಕಲಾವಿದ ಯಾವ್ದೇ ಪಾತ್ರ ಮಾಡ್ಬೇಕು ಅಂತ ಅಂದ್ರೂ ಅಬ್ಸರ್ವೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಅದಕ್ಕೇನು ಬೇರೆ ತರ ಅಬ್ಸರ್ವೇಷನ್ಸ್ ಅಂತ? ಇಲ್ಲ ಇಲ್ಲ ಇಲ್ಲ, ನನ್ ಪ್ರಕಾರ ಇಲ್ಲ. ಬಿಕಾಸ್ ನಾನು ಇವಾಗ ಹುಡುಗಿ ಪಾತ್ರ ಅಂತ ಅಂದ್ರೆ ಹುಡುಗಿರು ಹೆಂಗಿರ್ತಾರೆ, ಅವ್ರ ಹಾವಭಾವ ಏನು. ಇವಾಗ ಸ್ಯಾರೀಸ್, ಎಲ್ಲ ಹೆಣ್ಮಕ್ಳು ಸ್ಯಾರಿ ಹಾಕೊಳ್ತಾರೆ, ಬಟ್ ಎಲ್ರು ಒಂದೇ ತರ ಸ್ಯಾರಿ ಹಾಕೊಳಲ್ಲ. ಸಿಂಪಲ್ ಆಸ್ ದಟ್. ಆಮೇಲೆ ಎಲ್ಲ ಹೆಣ್ಮಕ್ಳಿಗೂ ಉದ್ದ ಕೂದ್ಲಿರುತ್ತೆ, ಬಟ್ ಯಾರು ಒಂದೇ ತರ ತಲೆ ಬಾಚ್ಕೊಳ್ಳೋದಿಲ್ಲ ಅಲ್ವಾ. ಈ ತರ ಸಿಂಪಲ್ ಅಬ್ಸರ್ವೇಷನ್. ಇವಾಗ ಓಕೆ, ಇವಾಗ ರಾಗಿಣಿ ಪಾತ್ರನ ಹೀಗೆ ಅಬ್ಸರ್ವೇಷನ್ ನಾನ್ ಮಾಡ್ತಾ ಇದ್ದೀನಿ. ಇವಾಗ ಒಬ್ಬ ರಸ್ತೆಯಲ್ಲಿ ಒಬ್ಬ ಹೋಗ್ತಾ ಇರ್ತಾರೆ, ಒಬ್ಬ ಏಜ್ ಆಗಿರತ್ತೆ ಅಜ್ಜ, ಅವನನ್ನ ಅಬ್ಸರ್ವೇಷನ್ ಮಾಡಿ. ಇವಾಗ ನನಗೆ ಒಂದು ಅಜ್ಜಿ ಪಾತ್ರ ಸಿಕ್ತು ಅಂತ ಅಂದ್ರೆ ಒಂದಿಷ್ಟು ಅಜ್ಜಿ ದಿನ ನಾನು ಅಬ್ಸರ್ವೇಷನ್ ನಾನು ಮಾಡ್ತೀನಿ. ಹೆಂಗಿರ್ತಾರೆ, ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ, ಅವರಿಗೆ ಯಾವ ಏಜಿನ ಅಜ್ಜಿ, ಅವರು ಇಷ್ಟು ವರ್ಷದ, ಓಕೆ ಇವಾಗ 70 ವರ್ಷ, ಓಕೆ 70 ವರ್ಷ ಅಜ್ಜಿ ಪಾತ್ರ ನಂಗೆ ಸಿಕ್ಕಿದೆ. ಅಜ್ಜಿಗೆ ಬ್ಯಾಕ್ ಗ್ರೌಂಡ್ ಏನು, ಅಜ್ಜಿಗೆ ಅಸ್ತಮ ಇದೆಯಾ, ಅಥವಾ ಅಜ್ಜಿ ಹೆಲ್ತಿ ಅಜ್ಜಿನ, ಅವರಿಗೆ ಮಂಡಿ ನೋವಿದೆಯಾ, ಅಥವಾ ಅವರು ಆರಾಮಾಗಿ ಓಡಾಡ್ತಾರ, ತುಂಬಾ ಜನ ಇದೆಯಲ್ಲ. ಸೊ ಅದೆಲ್ಲ ನಾನು ಸ್ವಲ್ಪ ವರ್ಕ್ ಮಾಡ್ಕೊಂಡು ಓಕೆ ಈ ಒಂದು ಪಾತ್ರ ಹೀಗಿರ್ಬೇಕು ಅಂತ ಅನ್ಕೊಂಡು ಹೋಗ್ತೀನಿ. ರಾಗಿಣಿ ಪಾತ್ರದಲ್ಲೂ ಅಷ್ಟೇನೆ, ನನಗೆ ಸ್ಪೆಸಿಫಿಕ್ ಆಗಿ ಹಿಂಗೆ ಮೇಕಪ್ ಹಿಂಗೆ ಇರ್ಬೇಕು. ಈ ಪಾತ್ರ ಹಳ್ಳಿ ಪಾತ್ರ ಅಂತ ಅಂದ್ರೆ ನನಗೆ ಹಿಂಗೆ ಮೇಕಪ್ ಇರ್ಬೇಕು, ಸಿಟಿ ಆಗಿರ್ಬೇಕು ಅಂತ ನನಗೆ ಹಿಂಗೆ ಇರ್ಬೇಕು. ಸೊ ನನಗೆ ಸ್ಪೆಸಿಫಿಕ್ ಆಗಿ ಹಿಂಗೆ ಮೇಕಪ್ ಬೇಕು. ನಾ ಮೇಕಪ್ ಕುತ್ಕೊಂಡಾಗ, ಹೇರ್ ಸ್ಟೈಲ್ ಕುತ್ಕೊಂಡಾಗ ಕೆಲವೊಂದ್ಸಲ ತುಂಬಾ ಹೇಳ್ತಾ ಇರ್ತೀನಿ, ಹಂಗ್ ಮಾಡಿ ಹಿಂಗ್ ಮಾಡಿ, ಅದಾಕಿ ಇದಾಕಿ ಹಿಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತೀನಿ. ಕೆಲವೊಂದ್ಸರಿ ನಾನು ಹೇಳಿಲ್ಲ ಅಂತ ಅಂದ್ರೆ ನಮ್ಮ ಹೇರ್ ಸ್ಟೈಲ್ ಮಾಡೋರು, ನಮ್ಮ ಮೇಕಪ್ ಮಾಡೋರು ಅವರೇ ಕೇಳ್ತಾರೆ, ನೀನ್ ಹಿಂಗ್ ಕುತ್ಕೋಬಾರ್ದು, ನೀ ಏನಾದ್ರು ಕೇಳ್ಬೇಕು, ನೀನ್ ಕೇಳ್ತಿದ್ರೆ ನಮಗೆ ಖುಷಿ ಆಗೋದು ಅಂತ ಹೇಳಿ ಅವ್ರು ಹೇಳ್ತಾರೆ. ಹೆಣ್ಮಕ್ಳು ನಿನ್ನಷ್ಟು ಕೇಳಿ ಈ ತರ ಎಲ್ಲ ರೆಡಿ ಆಗಲ್ಲ, ನೀನ್ ಎಷ್ಟು ಕೇಳ್ತೀಯಾ ಅಂತ. ಸೊ ನಾನು ಆತರ ನನಗಿಷ್ಟ ಅಬ್ಸರ್ವ್ ಮಾಡೋದು. ಕಲಾವಿದನಿಗೆ ಮೇನ್ ಬೇಕಾಗಿರೋದು ಅದು ಅಬ್ಸರ್ವ್ ಮಾಡ್ಬೇಕು, ಎಲ್ರೂ ಅಬ್ಸರ್ವ್ ಮಾಡ್ಬೇಕು. ಅಬ್ಸರ್ವ್ ಮಾಡಿ ಆಕ್ಟ್ ಮಾಡೋದ್ರಲ್ಲೇನೆ ಒಂದು 100% ಕೊಡಕ್ ಆಗತ್ತೆ. ಬಟ್ ಆಕ್ಟಿಂಗ್ ಅಲ್ಲಿ ಯಾವತ್ತೂ ನೀವ್ ಎಷ್ಟು ಕಲ್ತ್ರು ಕಮ್ಮಿನೇ. ಇವತ್ತು ಯಾವ್ದೋ ಒಂದ್ ಸಿನಿಮಾಗ್ ಹೋದೆ ಅಂತ ಅಂದ್ರೆ ನನಗ್ ನಿಜವಾಗ್ಲೂ ಇನ್ಸ್ಪೈರ್ ಆಗತ್ತೆ, ಈ ಪಾತ್ರ ನಾನ್ ಮಾಡಿದ್ರೆ ಹೆಂಗ್ ಮಾಡ್ಬೇಕಾಗಿತ್ತು, ಹಿಂಗ ಅಂತ. ಇನ್ನೊಂದ್ ಸಿನಿಮಾಗ್ ಹೋದ್ರೆ ನಾವೆಲ್ಲ ನಾವೆಲ್ಲ ಏನು ಅಲ್ಲ, ಪ್ರತಿ ಸಲಿನೂ ನಾವೆಲ್ಲ ಏನು ಅಲ್ಲ ಅಂತ ಅನ್ಸತ್ತೆ. ಸೊ ಹೀಗೆ ಹೋಗ್ತಾ ಇದೆ. ಎಸ್, ಇನ್ನೊಂದ್ ಪ್ರಶ್ನೆ, ಮೇಕಪ್ ಅಂತೆಲ್ಲ ಹೇಳಿದ್ರಿ, ಆಯ್ತು, ಸುಮಾರು ಎಷ್ಟು ಸ್ಯಾರಿಗಳಿದೆ ರಾಘವೇಂದ್ರ ಅವ್ರ ಹತ್ರ ಅಂತ? ಒಳ್ಳೆ ಕ್ವಶನ್ ಕೇಳಿದ್ರಿ. ಮಾಡ್ತಿರ್ತೀನಿ ನಾನು, ಅದಕ್ಕೆ. ಎರಡು ವಾರ್ಡ್ರೂಬ್ ಇದೆ ನನ್ನ ಹತ್ರ. ಒಂದು ವಾರ್ಡ್ರೂಬ್ ರಾಘವೇಂದ್ರಂದು, ಇನ್ನೊಂದು ವಾರ್ಡ್ರೂಬ್ ರಾಗಿಣಿದು. ಬಟ್ ರಾಘವೇಂದ್ರಂದ್ ವಾರ್ಡ್ರೂಬ್ ಫುಲ್ ಇದೆ. ರಾಗಿಣಿ ವಾರ್ಡ್ರೂಬ್ ಅಲ್ಲಿ ಕಾಸ್ಟ್ಯೂಮ್ಸ್, ಆಮೇಲೆ ಜಿವೆಲ್ಸ್, ಅದೆಲ್ಲ ಪೋರ್ಷನ್ ನಾನು ಇನ್ನೂ ಕೌಂಟ್ ಮಾಡಿಲ್ಲ ಎಷ್ಟಿದೆ ಅಂತ. ತುಂಬಾ ಜನ ಏನಾದ್ರು ಲೈಕ್ ಶೂಟಿಂಗ್ ಗಳಿಗೆ ಸ್ಯಾರೀಸ್ ಗಳೆಲ್ಲ ಬೇಕು ಅಂತ ಅಂದ್ರೆ ನಮ್ಮ ಕೋ ಆರ್ಟಿಸ್ಟ್ ಗಳು ಅವರೆಲ್ಲ ಲೈಕ್ ಕೇಳ್ತಾರೆ, ಸ್ಯಾರಿ ಇದ್ರೆ ಕೊಡೋ ನಿನ್ ಹತ್ರ, ಈ ತರ ಸ್ಯಾರಿ ಇದ್ರೆ. ಸೊ ಐ ಹ್ಯಾವ್ ಸೋ ಮೆನಿ ಕಲೆಕ್ಷನ್ಸ್, ತುಂಬಾ ಕಲೆಕ್ಷನ್ಸ್ ಇದೆ. ನಾನು ತುಂಬಾ ಕಲೆಕ್ಷನ್ಸ್ ಇದೆ ನನ್ನ ಹತ್ರ. ಆಮೇಲೆ ನಾನು ಹೆಂಗಾದ್ರೆ ನಾ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಓಕೆ ಅದಿಷ್ಟ ಆದ್ರೆ ಅದನ್ನ ತಗೊಂಡಿರ್ತೀನಿ ಅಂತ ಹೇಳಿ ಒಂದಿಷ್ಟಿದೆ ಕಲೆಕ್ಷನ್ಸ್. ಒಂದು ಕಾಸ್ಟ್ಲಿ ಹೇಗೆ ಅಂತ? ಕಾಸ್ಟ್ಲಿ, ತುಂಬಾ ಕಾಸ್ಟ್ಲಿ ಸ್ಯಾರಿಗಳು ಇದೆನಾ ಹೇಗೆ? ಕಾಸ್ಟ್ಲಿ ಸ್ಯಾರೀಸ್ ಗಳು ಇದೆ. ಇವಾಗ ಒಬ್ಬ ಕೆಲಸದೊಳು ಹಾಕೊಳ್ಳೋ ಅಂತ ಸ್ಯಾರೀಸು ಇದೆ, ಹೈಫೈ ರಿಚ್ ಹಾಕೊಳ್ಳೋರಂತ ಸ್ಯಾರೀಸ್ ಗಳು ಇದೆ. ಎಲ್ಲಾ ಪಾತ್ರಕ್ಕೆ ಹೋಲುವಂತ ಸ್ಯಾರಿಗಳು ನನ್ನ ಹತ್ರ ಇದೆ. ಸೂಪರ್. ನಾನು ಒಂದು ಕ್ಯೂರಿಯಾಸಿಟಿ ಮೇಲೆ ಈ ಪ್ರಶ್ನೆ ಕೇಳ್ದೆ. ಓಕೆ, ಚೆನ್ನಾಗೆ ಕಲೆಕ್ಷನ್ಸ್ ಮಾಡಿದೀರಾ ಹಂಗಂದ್ರೆ. ಓಕೆ, ಈಗ ಹುಡುಗಿ ಪಾತ್ರನ ಮಾಡ್ತಾ ಇದ್ದೀರಪ್ಪ. ಸೊ ಹುಡುಗಿರು ಫೇಸ್ ಮಾಡುವಂತಹ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಗಳನ್ನ ರಾಘವೇಂದ್ರ ಅವ್ರು ಏನಾದ್ರು ಫೇಸ್ ಮಾಡಿದಾರೆ? ಯಾಕಂದ್ರೆ ನಮ್ಗೆ ಸೀರೆ ಉಡ್ಕೊಂಡಾಗ ನಡೆಯೋದು ಎಲ್ಲ ಕಷ್ಟ ಆಗ್ತಿರುತ್ತೆ ಹುಡುಗಿರಿಗೆ. ಸೊ ಆ ತರದ ಹುಡುಗಿ ಪಾತ್ರ ಮಾಡ್ಬೇಕಾದ್ರೆ ಯಾವ ತರದಾರು ಒಂದಷ್ಟು ಪ್ರಾಬ್ಲಮ್ಸ್ ಗಳನ್ನ ರಾಘವೇಂದ್ರ ಅವ್ರು ಫೇಸ್ ಮಾಡಿರೋದಂದ್ರೆ?
ಇಲ್ಲ, ನಂಗೆ ನಡೆಯೋದೇನ್ ಕಷ್ಟ ಆಗಿಲ್ಲ. ನಾ ಫ್ರಾಂಕ್ಲಿ ಹೇಳ್ಬೇಕಂದ್ರೆ ನನಗೆ ಇವತ್ತಿನ ತನಕ ಸ್ಯಾರಿ ಹಾಕೊಂಡಾಗ ನಡೆಯೋದ್ ಕಷ್ಟ ಆಗಿಲ್ಲ. ಬಿಕಾಸ್ ನಾನು ಅಷ್ಟು ಭದ್ರವಾಗಿ ಸ್ಯಾರಿ ಉಟ್ಕೊಂಡಿರ್ತೀನಿ. ಸೊ ನಾನು ಹಾರಿ ಹಾರಿ ಓಡಿ ಓಡಿ ಸ್ಯಾರಿ ಹಾಕೊಂಡ್ ಬೇಕಾದ್ರೆ ನೀವು ಹೈ ಜಂಪ್ ಮಾಡಿದ್ರು ಹೈ ಜಂಪ್ ಆಗ್ಬಿಡ್ತೀನಿ. ನನಗೆ ಅಷ್ಟು ಕಂಫರ್ಟೇಬಲ್ ಆಗ್ಬಿಟ್ಟಿದೆ ಇವಾಗ. ಅದ್ರಲ್ಲಿ ಕಷ್ಟ. ಸಾರಿ. ಓಕೆ. ಅದ್ರಲ್ಲಿ ಅಷ್ಟೇನು ಕಷ್ಟ ಆಗಿಲ್ಲ. ಅಂಡ್ ಯಾವ್ದು ಕಷ್ಟ ಅಂದ್ರೆ ಇವಾಗ ಹೊರಗಡೆ ಫೇಸ್ ಮಾಡೋದು ಕೆಲವೊಬ್ರನ್ನ ಕಷ್ಟ ಆಗತ್ತೆ. ಆ ಒಂದ್ ಸ್ವಲ್ಪ ಕೆಲವೊಬ್ರು ಫುಲ್ ಟೈಟ್ ಆಗಿರ್ತಾರೆ. ನಾ ಎಲ್ಲೋ ಒಂದ್ ಇವೆಂಟಿಗೆ ಹೋಗಿರ್ತೀನಿ, ಕಾಸ್ಟ್ಯೂಮ್ ಅಲ್ಲಿ ಹೋಗಿರ್ತೀನಿ, ಅವರ ಒಂದ್ ಲುಕ್ ತಿಟ್ಟಿಸ್ಕೊಂಡು ಹಿಂಗೆ ನೋಡ್ತಾ ಇರ್ತಾರೆ, ಎಲ್ಲೆಲ್ಲೋ ನೋಡ್ತಾ ಇರ್ತಾರೆ. ಅದೆಲ್ಲ ಲೈಕ್ ಅದು ಇವಾಗ ನಾನ್ ಹುಡುಗ ಆದ್ರೂನು ನಂಗೊಂದ್ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗತ್ತೆ. ಸೊ ಆತರ ಚಿಕ್ಕ ಪುಟ್ಟ ನಾರ್ಮಲ್ ಹೆಣ್ಮಕ್ಳಿಗೆಲ್ಲ ಟಚಿಂಗು ಅದ ಆತರದ್ದೆಲ್ಲ ಆಗತ್ತೆ. ಹುಡುಗರು ಬಂದ್ ನಿಧಾನ ಸೆಲ್ಫಿ ಅಂತ ಹಿಂಗ್ ಕೈ ಹಾಕ್ತಾರೆ, ಹಿಂಗ್ ಕೈ ಹಾಕ್ಬಿಟ್ಟು ಹಿಂಗೆ 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 ಅಯ್ಯೋ ಏನ್ ಮಾಡ್ತಿದ್ಯಪ್ಪ ನಿಮ್ಗೆ, ಆತರದ್ದೆಲ್ಲ ತುಂಬಾನೇ ಆಗಿದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಿದಾರೆ ಹೇಳಿ. ಎಸ್, ಅದೇ ನಾನ್ ಕೆಲವೊಂದ್ಸಲಿ ಕೆಲವೊಬ್ರು ಆಳೋದ್ ನೋಡ್ಬಿಟ್ರೆ ನಾನ್ ರಾಗಿಣಿ ಆಗಿದ್ರೆ ಏನ್ ಕತೆ ಅಂತ ಗಾಬರಿ ಆಗೋಗ್ಬಿಡುತ್ತೆ. ಇಲ್ಲ, ಈಸಿಯಾಗಿ ಕಿಡ್ನಾಪ್ ಮಾಡಕ್ ಆಗಲ್ಲ. ಶಿ ಸ್ಟ್ರಾಂಗ್, ರಾಗಿಣಿ ಸ್ಟ್ರಾಂಗ್. ಓಕೆ, ಸೂಪರ್. ಓಕೆ, ಒಂದಷ್ಟು ಕಮೆಂಟ್ಸ್ ಗಳನ್ನ ನಾನು ಗಮನಿಸ್ತಾ ಇದ್ದೆ. ತುಂಬಾ ಜನ ಹೇಳ್ತಾ ಇದ್ದಿದ್ದು ಅವಾಗಿನ ಕಾಮಿಡಿಗಳಲ್ಲಿ ಈ ತರ ಡಬಲ್ ಮೀನಿಂಗ್, ಅಷ್ಟೊಂದು ವಲ್ಗಾರಿಟಿ ಅನ್ನುವಂಥದ್ದು ಇರ್ತಾ ಇತ್ತು. ಆದ್ರೆ ಯಾವ್ದೋ ಒಂದು ರಿಯಾಲಿಟಿ ಶೋ ನೋಡ್ಬೇಕಾದ್ರೆ ಅಥವಾ ಯಾವ್ದಾದ್ರು ಒಂದಷ್ಟು ಕಾಮಿಡಿ ಸೀನ್ ಗಳು ನೋಡ್ಬೇಕಾದ್ರೆ ಬರೀ ಫಸ್ಟ್ ನೈಟ್ ಸೀನ್ ಗಳಾಗಿರ್ಬೋದು ಅಥವಾ ಈ ಡಬಲ್ ಮೀನಿಂಗ್ ಡೈಲಾಗ್ಸ್ ಗಳಾಗಿರ್ಬೋದು, ಈ ತರದೇ ತುಂಬಾ ತರ್ತಾ ಇದ್ದಾರೆ. ಯಾಕೆ, ಯಾವ ಕಾರಣಕ್ಕೆ? ಇದರಿಂದ ನೋಡುವಂತವ್ರಿಗೆ ಮುಜುಗರ ಆಗುತ್ತೆ. ಇದ್ರ ಅಭಿಪ್ರಾಯ? ಇವಾಗ ಕೆಲವೊಂದ್ಸಲಿ ಏನಾಗತ್ತೆ ಅಂದ್ರೆ ನಾವು ಕಲಾವಿದರಾಗಿ ನಾವ್ ಬಂದ್ಮೇಲೆ ಅವ್ರು ನಮ್ಗೆ ಯಾವ ತರ ಹೇಳ್ತಾರೋ ಆ ತರ ನಾವ್ ಮಾಡ್ಬೇಕಾಗತ್ತೆ. ಇನ್ನೊಂದ್ಸಲ ನಾವ್ ಎಲ್ಲಾ ತರ ಆಡಿಯನ್ಸ್ ಗಳನ್ನು ನಾವು ರೀಚ್ ಮಾಡ್ಬೇಕಾಗತ್ತೆ. ಕೆಲವೊಬ್ರು ತುಂಬಾ ಸೆಟಲ್ಡ್, ಅಂದ್ರೆ ನಾವ್ ಎಲ್ಲಾ ತರ ಆಡಿಯನ್ಸ್ ಗಳಿಗೂ ನಾವು ಸ್ಕಿಪ್ ಮಾಡಿದೀವಿ. ಇವಾಗಿನ ಕಾಲ ಅವಾಗಿನ ಕಾಲ ಅಂತ ಅಲ್ಲ, ಎಲ್ಲಾ ಕಾಲದಲ್ಲೂ ಡಬಲ್ ಮೀನಿಂಗ್. ಅವಾಗ ಡೈರೆಕ್ಟ್ ಆಗಿನೇ ಕೆಲವೊಂದೆಲ್ಲ ಕಾಮಿಡಿ ಡೈರೆಕ್ಟ್ ಆಗಿನೇ ಹೇಳ್ತಾ ಇದ್ರು, ಡಬಲ್ ಮೀನಿಂಗ್ ಅಂತ ಏನಿರ್ತಿರ್ಲಿಲ್ಲ. ಇವಾಗ ಅದು ಸ್ವಲ್ಪ ಫಿಲ್ಟರ್ ಎಲ್ಲ ಹಾಕಿ ಹೇಳ್ತಾರೆ. ನನ್ಗೆ ಇದನ್ನ ತುಂಬಾ ಜನ ನನ್ ಕೇಳ್ತಾರೆ, ಡಬಲ್ ಮೀನಿಂಗ್ ನೀವು ಮಾಡ್ತೀರಾ, ಓವರ್ ಆಗಿ ಮಾಡ್ತೀರಾ, ಹಾಗೆ ಹೀಗೆ ಅಂತ. ಬಟ್ ನಮ್ಗೆ ನಾನ್ ನೋಡಿರೋ ಪ್ರಕಾರ ಡಬಲ್ ಮೀನಿಂಗ್ ಸ್ಕಿಟ್ ಗಳನ್ನ ನೋಡಿರೋ ಸಂಖ್ಯೆ ಜಾಸ್ತಿ. ಅದರ ಸಂಖ್ಯೆ ಜಾಸ್ತಿ, ಜನ ಅದನ್ನ ನೋಡ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಇವಾಗ ನಾವು ಒಂದು 10 ಸ್ಕಿಟ್ ನಮ್ಮ ಮಾಡಿಲ್ಲ, ಡಬಲ್ ಮೀನಿಂಗ್ ಸ್ಕಿಟ್ ಗಳು ಮಾಡಿಲ್ಲ ಅಂತ ಹೇಳ್ತಾರೆ. ಡಬಲ್ ಮೀನಿಂಗ್ ಸ್ಕಿಟ್ ಗಳು ನಾವು ಮಾಡಿದೀವಿ, ಬಟ್ ಒಂದ್ 10 ಸ್ಕಿಟ್ ಮಾಡಿದೀವಿ ಅಂತ ಅಂದ್ರೆ 10ರಲ್ಲಿ 1 ಸ್ಕಿಟ್ ಡಬಲ್ ಮೀನಿಂಗ್ ನಾವು ಮಾಡಿದೀವಿ. ಇನ್ನು 9 ಸ್ಕಿಟ್ ತುಂಬಾ ಒಳ್ಳೊಳ್ಳೆ ಸ್ಕಿಟ್ ಗಳು ಮಾಡಿದೀವಿ. ಸಿಂಗಲ್ ಮೀನಿಂಗ್ ಇರೋಂತ ಸ್ಕಿಟ್ ಗಳು ನಾವು ಮಾಡಿದೀವಿ, ಎಮೋಷನಲ್ ಆಗಿರೋಂತ ಸ್ಕಿಟ್ ಗಳು ನಾವು ಮಾಡಿದೀವಿ. ಅದ್ರ ಬಗ್ಗೆ ಮಾತಾಡೋದು ಕಮ್ಮಿ. ಒಂದೇ ಒಂದು ಹೈಲೈಟ್, ಇವಾಗ ಡಬಲ್ ಮೀನಿಂಗ್ ಏನಂತ ಒಂದಿರುತ್ತೆ, ಅದ್ರ ಬಗ್ಗೆನೇ ಹೈಲೈಟ್ ಆಗುತ್ತೆ. ಹೇಗೆ ಒಂದು ಬಿಳಿ ಹಾಳೆಯಲ್ಲಿ ಕಪ್ಪು ಚುಕ್ಕೆ ಹಾಕಿದಾಗ ಎಲ್ರು ಕಪ್ಪು ಚುಕ್ಕೆನೇ ಕಾಣಿಸ್ತಿದೆ ಅಂತ ಹೇಳ್ತಾರೆ, ಬಿಟ್ರೆ ಅದು ಖಾಲಿ ಜಾಗ ಕಾಣಿಸ್ತಿದೆ ಅಂತ ಯಾರು ಹೇಳಲ್ಲ. ಮಿಕ್ಕಿದೆಲ್ಲ ಜಾಗ ಖಾಲಿ ಇದೆ, ಅದು ಕಾಣಿಸ್ತಿದೆ ಅಂತ ಹೇಳಲ್ಲ. ಸೊ ಅದೊಂದು ತಪ್ಪಾಗಿ ಅನ್ಸತ್ತೆ. ಡಬಲ್ ಮೀನಿಂಗ್ ಮಾಡ್ತಿದ್ದೀರಾ. ನಾನ್ ಹೇಳೋದು, ನೀವು ಡಬಲ್ ಮೀನಿಂಗ್ ಯಾಕೆ ನೋಡ್ತಾ ಇದ್ದೀರಾ? ನಿಮ್ಗೆ ಡಬಲ್ ಮೀನಿಂಗ್ ಇಷ್ಟ ಇಲ್ಲ ಅಂತಂದ್ರೆ ಪ್ಲೀಸ್ ಡೋಂಟ್ ವಾಚ್ ದಟ್. ಡಬಲ್ ಮೀನಿಂಗ್ ಬಿಟ್ಟು ಬೇರೆ ಇನ್ನಿತರ ಸ್ಕಿಟ್ಗಳು ನಮ್ದೇ ಇದೆ. ಎಷ್ಟೋ ಸ್ಕಿಟ್ಗಳು ನಾವು ಮಾಡ್ತಾ ಇರ್ತೀವಿ. ಒಂದು 20 ಮಾಡಿದ್ರು ಅದ್ರೊಳಗೆ ಒಂದೊಂದ್ ಇರುತ್ತೆ. ಆಲ್ವೇಸ್ 10 ಸ್ಕಿಟ್ ಮಾಡಿ 10ರಲ್ಲಿ ಒಂದಿರುತ್ತೆ. ಈಗ ನಾ ಇರಲ್ಲ ಅಂತ ಹೇಳ್ತಾ ಇಲ್ಲ, ಹೀಗೆ ಬಂದ್ ಹಾಗೆ ಹೋಗುತ್ತೆ. ಬಟ್ ತೀರಾ ವಲ್ಗಾರಿಟಿ ಅಲ್ಲಂತ ನಾವು ಮಾಡ್ತಾ ಇಲ್ಲ. ಆಮೇಲೆ ಅಂದ್ರೆ ಕೆಲವೊಂದು ಸ್ಕಿಟ್ಗಳು ಹೇಗಿರುತ್ತೆ ಅಂತಂದ್ರೆ, ದಿನ ಹೋಗು ಜೀವನದಲ್ಲಿ ಆಗುವಂತ ಕಾಮಿಡಿಗಳನ್ನ ನಾವು ತೋರಿಸ್ತೀವಿ. ಇನ್ನೊಂದು ಕೆಲವೊಂದಿಷ್ಟು ಕಾಲ್ಪನಿಕ ಇರುತ್ತೆ, ಹಿಂಗಿದ್ರೆ ಹಿಂಗೆ ಅನ್ನೋ ತರ ಇರುತ್ತೆ. ನಾವು ಆಮೇಲೆ ಎಲ್ಲಾ ಮಾಡೋದು ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೆ ಅಷ್ಟೇನೆ. ಇನ್ನೊಬ್ರಿಗೆ ಹರ್ಟ್ ಆಗ್ಲಿ, ಇನ್ನೊಬ್ರಿಗೆ ಇದರಿಂದ ಬೇಜಾರ ಮಾಡ್ಬೇಕು ಅನ್ನೋ ಯಾವ ಇಂಟೆನ್ಷನ್ ಇಲ್ಲ. ಇದರಿಂದ ಸಂತೋಷ ಪಡ್ತಾರೆ ಅನ್ಕೊಂಡೆ ನಾವ್ ಮಾಡಿರ್ತೀವಿ. ಅದರಿಂದ ಕೆಲವರಿಗೆ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಬಟ್ ಇನ್ನಿತರ ಸ್ಕಿಟ್ಗಳು ಏನೇನು ಒಳ್ಳೊಳ್ಳೆ ಸ್ಕಿಟ್ಗಳನ್ನ ಮಾಡಿದೀವೋ, ಎಮೋಷನಲ್ ಸ್ಕಿಟ್ಗಳನ್ನ ಮಾಡಿದೀವೋ, ನೀವು ಬಿದ್ದು ನಗೋ ಅಂತ ಸಿಂಗಲ್ ಮೀನಿಂಗ್ ಸ್ಕಿಟ್ಗಳು ಹಲವಾರು ನಾವು ಮಾಡಿದೀವಿ. ದಯವಿಟ್ಟು ಆ ಸ್ಕಿಟ್ಗಳನ್ನ ನೀವು ನೋಡಿ. ಡಬಲ್ ಮೀನಿಂಗ್ ಅನ್ಸಿದ್ರೆ ಪ್ಲೀಸ್ ಡಬಲ್ ಮೀನಿಂಗ್ ಸ್ಕಿಟ್ಗಳನ್ನ ನೋಡಿ. ಸಿಂಗಲ್ ಮೀನಿಂಗ್ ಸ್ಕಿಟ್ಗಳು ಸಿಕ್ಕಾಪಟ್ಟೆ ಸರದಿ ಸಾಲುಗಳಲ್ಲಿ ಮಾಡ್ತಾನೆ ಇದೀವಿ 6 ವರ್ಷಗಳಿಂದ, ಅದನ್ನೇ ನೋಡಿ ಅಂತ. ಬಟ್ ನನ್ನನ್ನ ತುಂಬಾ ಜನ ನಂಗೆ ಲೇಡಿ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಬಿಕಾಸ್ ನಾನು ಯಾವತ್ತು ರಾಗಿಣಿನ
ಆ ವಿಚಿತ್ರವಾಗಿ ನಾನು ತೋರಿಸಿಲ್ಲ. ನಾನು ತುಂಬಾ ಮರ್ಯಾದೆಯಿಂದಾನೇ ನಾನು ತೋರಿಸಿದೀನಿ ಆ ಪಾತ್ರವನ್ನ. ಯಾಕಂದ್ರೆ ನಾನು ತುಂಬಾ ಜನ ಹೆಣ್ಣು ಪಾತ್ರ ಹಾಕೋರ್ನ ನಾನು ನೋಡಿದೀನಿ. ಹೆಂಗೆಂಗೋ ಪಾತ್ರ ಹಾಕ್ತಾರೆ, ಸೀರೆ ಹೆಂಗೆಂಗೋ ಎತ್ಕೊಳ್ತಾರೆ, ಸೆರಗೆಲ್ಲ ಹೆಂಗೆಂಗೋ ಎತ್ಕೊಂಡ್ ಮಾಡ್ತಾರೆ. ಇವತ್ತಿನ ತನಕ ನಾನು ಅದ್ ಮಾಡಿಲ್ಲ, ಬಿಕಾಸ್ ನಾನು ಒಂದು ಹೆಣ್ಮಕ್ಳಿಗೆ ಕೊಟ್ಟಿರೋ ಅಂತ ಮರ್ಯಾದೆ. ಸೊ ಅದರಿಂದಾನೇ ನನಗೆ ಇಷ್ಟ ಜನ ಹೆಣ್ಮಕ್ಳು ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಆ ಪಾತ್ರ ನಾನು ಅಷ್ಟು ಕಾಪಾಡ್ಕೊಂಡು ರೆಸ್ಪೆಕ್ಟ್ಫುಲ್ ರಾಗಿಣಿ ಏನಂತಾರೆ, ಏನದು ಸುಮಂಗಲಿ, ಏನಂತಾರೆ ಪತಿವ್ರತೆ ಸುಮಂಗಲಿ ರಾಗಿಣಿ, ಆತರ ಪಾತ್ರಗಳನ್ನೇ ಸ್ಯಾರಿ ಹಾಕೊಂಡಾಗಂತೂ ತುಂಬಾ ಜನ ನೀವು ಎಷ್ಟೋ ಜನ ಇವೆಂಟ್ ಗಳಲ್ಲಿ ಹೋದಾಗ ಪಕ್ಕದಲ್ಲಿ ಹೆಂಡತಿಗೆ ಬೈತಾ ಇರ್ತಾರೆ, ಇಲ್ಲಿ ನೋಡು ಇವರು ಸ್ಯಾರಿ ಹಾಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿ ಹಾಕೊಂಡಿದ್ದಾರೆ ಸ್ಯಾರಿ, ತಲೆಯಲ್ಲಿ ಹೂವೆಲ್ಲ ಇದೆ, ಹಣ್ಣಲ್ಲಿ ಇದು ಸ್ಟಿಕ್ಕರ್ ಇದೆ, ನೀನು ಇದೆಯಾ ಹಂಗ ಹಿಂಗೆ ಅಂತ. ಸರ್ ದಯವಿಟ್ಟು ನಿಮ್ ಹೆಂಡತಿಗೆ ಹಂಗೆಲ್ಲ ಬೈಬೇಡಿ ಸರ್. ನಾನು ಅಯ್ಯೋ ದೇವ್ರೆ ನಾನು ಯಾಕಾದ್ರೂ ಹಿಂಗೆಲ್ಲ ಹಾಕೋ ಬಂದ್ಬಿಟ್ಟಿದ್ದೀನೋ ಅಂತ. ಬಟ್ ನನಗೆ ತುಂಬಾನೇ ಇಷ್ಟ, ಬಿಕಾಸ್ ನನ್ಗೆ ಗೊತ್ತಲ್ಲ ಸ್ಯಾರಿ ಹಾಕೊಂಡು ಹುಡುಗರು ಇವಾಗ ನೋಡಿ, ಇವಾಗ ನಿಮ್ದು ಲೈವ್ ಅಂತ ಹೇಳಿದ್ರಿ, ಒಂದ್ ಹ್ಯಾಟ್ ಹಾಕೊಂಡೆ, ಒಂದ್ ಶರ್ಟ್ ಹಾಕೊಂಡೆ, ಪ್ಯಾಂಟ್ ಹಾಕೊಂಡೆ ಬಂದೆ. ಅದ್ರಲ್ಲೂ ಪ್ಯಾಂಟು ಕಾಣಿಸ್ತಾ ಇಲ್ಲ, ಬರೀ ಶರ್ಟ್ ಹಾಕೊಂಡೆ ಬಂದ್ ಕುತ್ಕೊಂಡೆ. ಅದೇ ಹೆಣ್ಮಕ್ಳಾದ್ರೆ ಏನಿಲ್ಲ ಅಂತ ಅಂದ್ರು ಅವ್ರೊಂದು 45 ಮಿನಿಟ್ಸ್ ಇಂದ ರೆಡಿ ಆಗ್ಬೇಕಾಗಿತ್ತೆ ಅಂತ. ಇವಾಗ ಲೈವ್ ಅಂತ ಅಂದ್ರುನು 45 ಮಿನಿಟ್ಸ್ ಇಂದ ಚಿಕ್ಕದ ಒಂದ್ ಲೈನರ್ ಹಾಕೊಂಡೋ, ಒಂದ್ ಲಿಪ್ಸ್ಟಿಕ್ ಹಾಕೊಂಡೋ, ಒಂದ್ ಸ್ವಲ್ಪ ಕೂದಲು ಸರಿ ಮಾಡ್ಕೊಂಡೆ, ಡ್ರೆಸ್ ಹಾಕೊಂಡೆ, ಆ ಡ್ರೆಸ್ಗೆ ಮ್ಯಾಚಿಂಗ್ ಇಯರಿಂಗ್ ಹಾಕೊಂಡೆ, ಇಷ್ಟೆಲ್ಲ ಇರುತ್ತೆ. ಸೊ ಹ್ಯಾಟ್ಸ್ ಆಫ್ ಎಲ್ಲಾ ಹೆಣ್ಮಕ್ಳಿಗೂ ಹ್ಯಾಟ್ಸ್ ಆಫ್. ನಿಮ್ದು ಕೆಲ್ಸ ತುಂಬಾನೇ ಕಷ್ಟ, ಆ ಕಷ್ಟ ನಾನು ಅನುಭವಿಸಿದ್ದೀನಿ. ಸೊ ನನಗೆ ನಿಮ್ ಕಷ್ಟ ಅರ್ಥ ಆಗುತ್ತೆ. ಸೋ ಸ್ವೀಟ್ ರಾಘವರೇ, ಸೋ ಸ್ವೀಟ್. ಎಸ್, ಇನ್ನು ಕೊನೆಯದಾಗಿ ಎಲ್ರು ಕೂಡ ಕಾಯ್ತಿದೀವಿ, ರಾಗಿಣಿ ಅವ್ರ ಸಿಕ್ ಮೇಲೆ ಬಿಡಕ್ಕಾಗತ್ತಾ? ಅವ್ರ ಹತ್ರ ಒಂದ್ ಡೈಲಾಗ್ ಬೆಳೆಸ್ಲೇಬೇಕು. ಈ ಒಂದು ಶೋಗೆ ಒಂದ್ ಅಂತ ಹೇಳ. ರಾಗಿಣಿ ಅವರ ಡೈಲಾಗ ಎಲ್ರು ಆಲ್ರೆಡಿ ಕಳಿಸ್ತಾರೆ, ಅಣ್ಣ ಒಂದ್ ಡೈಲಾಗ್ ಹೇಳೋಣ, ಅಣ್ಣ ಡೈಲಾಗ್ ಹೇಳೋಣ ಅಂತ ಇಲ್ಲಿ. ಎಸ್ ಎಸ್, ಊಟ ಆಯ್ತು, ನೀವು ಊಟ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಅವರೇ. ಊಟ ಆಯ್ತು ಅಂತ ಕಳ್ಸಿದೀರಾ? ಊಟ ಆಯ್ತು. ನಾವಿಲ್ಲಿ ರಿಪ್ಲೈ ಮಾಡಕ್ ಆಗ್ತಾ ಇಲ್ಲ, ನಮ್ದೇ ನಾವ್ ಮಾತಾಡ್ತಾ ಇದೀವಿ. ತುಂಬಾ ಜನ ಅವಾಗಿಂದ ಕಮೆಂಟ್ಸ್ ಗಳ ಹಾಕ್ತಾನೆ ಇದೀರಾ, ಮಾತಾಡ್ತಾನೆ ಇದೀರಾ. ದಯವಿಟ್ಟು ಕ್ಷಮೆ ಇರ್ಲಿ. ನಿಮ್ಗೆಲ್ರಿಗೂ ನನ್ನ ಕಡೆಯಿಂದ ಹಾಯ್. ಎಷ್ಟು ಜನ ಈ ಲೈವ್ ಅಲ್ಲಿ ಬಂದ್ಬಿಟ್ಟು ಲೈವ್ ನೋಡ್ತಾ ಇದ್ದೀರೋ ಎಲ್ರಿಗೂ ನನ್ನ ಕಡೆಯಿಂದ ಹಾಯ್. ಆಮೇಲೆ ಇವರ ಚಾನೆಲ್ ನ ನೀವು ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇರಿ, ಬಿಕಾಸ್ ಒಳ್ಳೊಳ್ಳೆ ಕಲಾವಿದ್ರನ್ನ ಕರೆದ್ಬಿಟ್ಟು ಇವರು ಸಂದರ್ಶನ ಮಾಡ್ತಾ ಇರ್ತಾರೆ. ಚಾನೆಲ್ ನ ಫಾಲೋ ಮಾಡ್ತಾನೆ ಇರಿ, ಬಿಕಾಸ್ ಒಳ್ಳೆ ಒಂದು ಟ್ಯಾಲೆಂಟ್ ಇರೋರಿಗೆ ನಾವು ಸಪೋರ್ಟ್ ಮಾಡ್ಲೇಬೇಕು. ಅದು ನೀವುಗಳು ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಇವಾಗ ನಿಮಗೋಸ್ಕರ ಒಂದು ಉಮಾಶ್ರೀ ಅಮ್ಮ ಅವರ ಡೈಲಾಗ್. ಯಪ್ಪ ಗುಂಡು ಇಟ ಮಟ ನಿಮ್ಮ ಪಾಡ್ಯಾನ ಚೆಂಡು, ನೀನು ಆಡ್ತೀಯ ಚೆಂಡು, ಅಲ್ಲ ಚೆಂಡ ಆಡ್ತೀನಿ ಅಂತಿದ್ರ. ಈ ಚೆಂಡ ಯಾಕ ಇಂತಿಂತ ದೊಡ್ಡ ಚೆಂಡ ಕೊಡ್ತಿದ್ನಿ, ಆಡ್ಬೇಕಿತ್ತು ಚೆಂಡ. ಈ ಚೆಂಡ ಹಾರೋರ ಸಕ್ಕ, ಈ ಚೆಂಡ ಮ್ಯಾಗ ಬಿದ್ದು, ಈ ಚೆಂಡ ಹಾರದಂಗ ಹಾರಿದ್ರ ನಾ ಏನು ಮಾಡ್ಬೇಕಿತ್ತು? ಇನ್ನು ರಾಗಿಣಿ ಆಗಿ ಒಂದೇ ಒಂದು ಹುಡುಗ ನನ್ಗೆ ಏನಾದ್ರು ಒಂದ್ ಹೇಳೋ ತರ. ರಾಗಿಣಿಯಾಗಿ ಏನಿಲ್ಲಪ್ಪ, ನಾನು ನೀವೊಂದ್ ಏನಾದ್ರು ಒಂದ್ ಡೈಲಾಗ್ ಹೇಳಿ, ಅದು ನಾನು ಅದನ್ನ ರಾಗಿಣಿ ಹೇಳ್ತೀನಿ. ಇಷ್ಟ ಆಗಿದೆಯಾ ನನಗೆ? ನೀನಂದ್ರೆ ತುಂಬಾ ಇಷ್ಟ. ನೀವೊಂದ್ ಡೈಲಾಗ್ ಕೊಡಿ ನನಗೆ, ನೀವೊಂದ್ ಡೈಲಾಗ್ ನೀವು ಏನಾದ್ರು ಒಂದ್ ಹೇಳಿ, ಅದನ್ನ ನೀವು ರಾಗಿಣಿಯಾಗಿ ಹೇಳಿ ಅಂತಾನೆ ನಾನು ರಾಗಿಣಿಯಾಗಿ ಹೇಳ್ತೀನಿ. ಅದೇ ಅದು ನಾನು ಮತ್ತೆ ತುಂಬಾ ದಿನದಿಂದ ನಿಮ್ ಹತ್ರ ಈ ವಿಚಾರನ ಹೇಳ್ಬೇಕು ಅಂತಿದ್ದೆ. ಬಟ್ ಆದ್ರೆ ಹೇಳ್ಬೇಕು ಅಂದಾಗೆಲ್ಲ ಭಯ ಆಗ್ತಿತ್ತು, ಭಯ ಆದಾಗೆಲ್ಲ ಅದಿನ್ನೇನೋ ಆಗ್ತಾ ಇತ್ತು. ಆಕ್ಚುಲಿ ನಾನು ಇದನ್ನ ಸುಮಾರು ದಿನದಿಂದ ನಿಮ್ ಹತ್ರ ಹೇಳ್ಬೇಕು ಅಂತ ಅನ್ಕೊಂತಾ ಇದ್ದೆ. ಹೇಗೆ ಹೇಳೋದು ಅಂತ ಅರ್ಥನೇ ಆಗ್ತಿರ್ಲಿಲ್ಲ. ಬಟ್ ತುಂಬಾ ಸಲ ನಿಮ್ಗೆ ಕಾಲ್ ಮಾಡೋಕ್ಕೂ ಟ್ರೈ ಮಾಡಿದೆ. ಬಟ್ ಟ್ರೈ ಮಾಡಿದಾಗೆಲ್ಲ ನಾನು ಫೋನ್ ಹಲೋ ಅಂತ ಇದ್ದೆ, ಕರೆನ್ಸಿ ಖಾಲಿ ಆಗಿದೆ ಅಂತ ಫೋನಲ್ಲಿ ಬರ್ತಾ ಇತ್ತು. ಆಮೇಲೆ ಅಮ್ಮನ್ ಫೋನ್ ಇಸ್ಕೊಂಡು ಟ್ರೈ ಮಾಡಿದೆ, ಆಕ್ಚುಲಿ ಅಮ್ಮನ್ ಫೋನಲ್ಲೂ ಕರೆನ್ಸಿ ಇರ್ಲಿಲ್ಲ. ಆಮೇಲೆ ಅಪ್ಪನ್ ಫೋನ್ ಇಸ್ಕೊಂಡು ಟ್ರೈ ಮಾಡಿದೆ, ಅಪ್ಪನ್ ಫೋನಲ್ಲೂ ಕರೆನ್ಸಿ ಇರ್ಲಿಲ್ಲ. ದಯವಿಟ್ಟು ನಾನು ಅಡ್ರೆಸ್ ಇದ್ರೊಳಗೆ ಹಾಕ್ತೀನಿ, ಬಂದ್ಬಿಟ್ಟು ನನ್ನ ಮೊಬೈಲಿಗೆ ರೀಚಾರ್ಜ್ ಮಾಡಿಸ್ಬಿಡ್ತೀರಾ? ರಾಘವೇಂದ್ರ ಅವರೇ, ನಕ್ಕಿದ್ದಂದ್ರೆ ತುಂಬಾ ನಕ್ಕಿರೋದು ಇದೇ ಶೋನಲ್ಲಿ. ಓ ಮೈ ಗಾಡ್, ಸೋ ಸ್ವೀಟ್ ಆಫ್ ಯು, ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ನಿಮ್ ಜೊತೆ ಮಾತಾಡಿ. ಅಂಡ್ ವೆರಿ ದ ಮೋಸ್ಟ್ ಟ್ಯಾಲೆಂಟೆಡ್ ನೀವು. ಇನ್ನಷ್ಟು ಅವಕಾಶಗಳು ನಿಮಗೆ ಇಂಡಸ್ಟ್ರಿಯಲ್ಲಿ ಸಿಗ್ಬೇಕು, ಇನ್ನೂ ಎತ್ತರಕ್ಕೆ ನನಗೆ ಸಿಕ್ಕಾಪಟ್ಟೆ ಮಾತಾಡಿ. ಬಟ್
6 ವರ್ಷದಿಂದ ಇಂಡಸ್ಟ್ರಿ ಕೂಡ ನನಗೆ ತೋರಿಸ್ಲಿಲ್ಲ ಮೇಡಮ್. ನನ್ ಮೊಬೈಲ್ ಇನ್ನೇನೋ ಅಂತ ಹೇಳಿದ್ರಿ, ರೀಸನ್ ಹೇಳಿದ್ರಿ. ಅಷ್ಟು ಪೊಲೈಟ್ನೆಸ್ ನಾನು ಸಿಕ್ಕಾಪಟ್ಟೆ ಖುಷಿ ಆಯ್ತು ರಾಘವೇಂದ್ರ ಅವರೇ. ಎಂಜಾಯ್ ಮಾಡಿದೀನಿ ಅಂದ್ರೆ ನನಗೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಬಿಕಾಸ್ ನಾನು ನಿಮ್ಮ ಹತ್ರ ಹಾಫ್ ಅನ್ ಅವರ್ ಟೈಮ್ ಕೇಳಿದೆ, ಟೈಮ್ ಹೋಗಿಲ್ಲ. ನೋ ಪ್ರಾಬ್ಲಮ್. ನನಗೂ ತುಂಬಾನೇ ಸಂತೋಷ ಆಯ್ತು. ನೀವು ನಿಮ್ಮ ಮಾತನ್ನ ಕೇಳ್ತಾ ಕೇಳ್ತಾ ಲೈಕ್ ನನಗೂ ಟೈಮ್ ಆಗಿರೋದೇ ನಂಗೆ ಗೊತ್ತಿಲ್ಲ. ಅಷ್ಟ್ ಚೆನ್ನಾಗಿ ನೀವು ಕಾರ್ಯಕ್ರಮನ ನಿರೂಪಣೆ ಮಾಡ್ತೀರಾ, ಅಷ್ಟ್ ಚೆನ್ನಾಗಿ ಕಾರ್ಯಕ್ರಮನ ನಡೆಸ್ಕೊಡ್ತೀರಾ. ಒಳ್ಳೊಳ್ಳೆ ಕಲಾವಿದ್ರನ್ನ ನಿಮ್ಮ ಕಾರ್ಯಕ್ರಮಕ್ಕೆ ನೀವು ಕರೆಸ್ತೀರಾ. ಅವರ ಜೀವನವನ್ನ ಜನರಿಗೆ ಹೇಳ್ಕೊಡ್ತೀರಾ. ಅವರ ಜೀವನದಲ್ಲಿ ಆಗೋ ಕಷ್ಟಗಳು, ಸುಖಗಳು, ಅವರ ಒಂದು ಎಕ್ಸ್ಪೀರಿಯನ್ಸ್ ನ ನೀವು ಜನರಿಗೆ ಹೇಳಿ ಜನರಿಗೆ ಒಂದು ನೀವು ಮಾರ್ಗದರ್ಶಕರಾಗಿದ್ದೀರಾ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಒಳ್ಳೆ ಕೆಲಸಕ್ಕೆ ಒಳ್ಳೇದೇ ಆಗತ್ತೆ, ಒಳ್ಳೇದೇ ಆಗ್ಲಿ. ಯಾವಾಗ್ಲೂ ಆ ಭಗವಂತ ನಿಮ್ ಜೊತೆ ಇರ್ಲಿ, ಜನರು ನಿಮ್ ಜೊತೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಲೈವ್ ಅಲ್ಲಿ ಇದಕ್ಕೆ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಎಲ್ರಿಗೂ. ಬಾಯ್ 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 ಬಾಯ್. ಥ್ಯಾಂಕ್ ಯು ಸೋ ಮಚ್.